ಕರವೀರ ಮಾಹಿತಿ ಮಾಲಿಕೆ ಇದರ 70ನೇ ಸಂಚಿಕೆಗೆ ನಮ್ಮೆಲ್ಲ ಆತ್ಮೀಯ ಸಹಕಾರಿ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಇಂಟರ್ನಲ್ ಆಡಿಟ್ ಇದರ ಕುರಿತು ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ತಮ್ಮೆಲ್ಲರ ಒಪ್ಪಿಗೆಯನ್ನ ಕೇಳ್ತಾ ಇದ್ದೇನೆ. ಆಂತರಿಕ ಲೆಕ್ಕ ಪರಿಶೋಧನೆ, ಇದುವರೆಗೆ ನಾವು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಬಗ್ಗೆ ಸಾಕಷ್ಟು ವಿವರವಾಗಿ ಎಲ್ಲ ತಿಳ್ಕೊಂಡ್ವಿ. ಸರಿಸುಮಾರು 5 ಸಂಚಿಕೆಗಳಲ್ಲಿ ನಾವು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ವಂಚನೆ, ಅದರ ಬಗ್ಗೆ ಕೂಡ ಸಾಕಷ್ಟು ವಿವರವಾಗಿ ನಾವು ತಿಳ್ಕೊಂಡ್ವಿ. ವಂಚನೆ ಮತ್ತು ಅದು ಹೇಗಿರ್ತದೆ, ಫ್ರಾಡ್ ಅಂದ್ರೆ ಏನು, ಫ್ರಾಡ್ ಅಂದ್ರೆ ಹೇಗಿರ್ತದೆ, ಅದ್ರ ಬಗ್ಗೆ ಎಲ್ಲ ಕಳೆದ 5 ಸಂಚಿಕೆಗಳಿಂದ ವಂಚನೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದುವರಿದು ಇನ್ನು 4 ರೀತಿಯ ಲೆಕ್ಕ ಪರಿಶೋಧನೆ ಬಗ್ಗೆ ಸೂಕ್ಷ್ಮವಾಗಿ ಒಂದಿಷ್ಟು ವಿಚಾರಗಳನ್ನ ಒಂದೊಂದು ಎಪಿಸೋಡ್ ನಲ್ಲಿ ಒಂದೊಂದು ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳ್ತಾ ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇದು ಆಂತರಿಕ ಲೆಕ್ಕ ಪರಿಶೋಧನೆ, ಎರಡನೇದು ಕನ್ಕರೆಂಟ್ ಆಡಿಟ್, ಇದು ಇಂಟರ್ನಲ್ ಆಡಿಟ್. ಸಮವರ್ತಿ ಲೆಕ್ಕ ಪರಿಶೋಧನೆ ಅಂತೀವಿ, ಕನ್ಕರೆಂಟ್ ಆಡಿಟ್. ಅದರ ನಂತರ ಮೂರನೆಯದು ಆಡಳಿತಾತ್ಮಕ ಲೆಕ್ಕ ಪರಿಶೋಧನೆ, ಅಡ್ಮಿನಿಸ್ಟ್ರೇಟಿವ್ ಆಡಿಟ್. ನಾಲ್ಕನೇದು ಫೋರೆನ್ಸಿಕ್ ಆಡಿಟ್. ಇನ್ನು ಒಂದು ನಿಮ್ಮ ಎಲ್ಲರೂ ಬೇಕು ಅಂತ ಹೇಳಿದ್ರೆ 5ನೇ ಆಡಿಟ್ ಇದೆ, ಅದು ನೀವೆಲ್ಲರೂ ಕೋರಿಕೆ ಸಲ್ಲಿಸಿದ್ರೆ ಅದನ್ನು ಮಾಡೋಣ, ಸಿಸ್ಟಮ್ ಆಡಿಟ್ ಅಂತ ಹೇಳಿ. ಈ 5 ಬಗೆಯ ಆಡಿಟ್ಗಳು ನಮಗೆ ಲೆಕ್ಕ ಪರಿಶೋಧನೆಯ ವಿಭಾಗದಲ್ಲಿ ಕೋಆಪರೇಟಿವ್ ಸಂಸ್ಥೆಗಳಿಗೆ ಅನ್ವಯ ಆಗುವಂತದ್ದು. ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ವಿವರಗಳನ್ನು ನೀಡ್ತಾ ಹೋಗ್ತೀನಿ. ಇವತ್ತು ಆಂತರಿಕ ಲೆಕ್ಕ ಪರಿಶೋಧನೆ. ಸ್ನೇಹಿತರೆ, ಆಂತರಿಕ ಲೆಕ್ಕ ಪರಿಶೋಧನೆ, ಇಂಟರ್ನಲ್ ಆಡಿಟ್ ಅನ್ನೋದನ್ನ ನಾವು ಸಾಕಷ್ಟು ಬಾರಿ ಕೇಳಿದೀವಿ. ಇಂಟರ್ನಲ್ ಆಡಿಟ್ ಅಂದ್ರೆ ಅದರ ಅರ್ಥವನ್ನು ಗೊತ್ತಿದೆ ನಮಗೆ. ಏನು ಹಾಗಾದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು? ಇದು ಒಂದು ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಒಂದು ಆಡಳಿತಾತ್ಮಕ ಅಥವಾ ವ್ಯಾವಹಾರಿಕ ಚಟುವಟಿಕೆಗಳನ್ನ ಅತಿ ಹತ್ತಿರದಿಂದ ನೋಡುವಂತಹ ಒಂದು ಪದ್ಧತಿ. ನಮ್ಮ ಸಂಸ್ಥೆಯ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ಮತ್ತು ಬಿಸ್ನೆಸ್ ಆಸ್ಪೆಕ್ಟ್ಸ್, ಹೇಗೆ ನಾವು ವ್ಯವಹಾರವನ್ನು ಮಾಡ್ತಾ ಇದೀವಿ, ಬಿಸ್ನೆಸ್ ಅನ್ನು ಹೇಗೆ ರನ್ ಮಾಡ್ತಾ ಇದೀವಿ ಅಂತೇಳಿ ಅದನ್ನ ಸ್ವತಂತ್ರವಾಗಿ ಅತಿ ಹತ್ತಿರದಿಂದ ನೋಡುವಂಥದ್ದು. ಅಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ಬೇಕಾಗತ್ತೆ. ಅದನ್ನ ನಾವು ಆಂತರಿಕ, ಇಂಟರ್ನಲ್ ಅಂತ ಹೇಳ್ತೀವಿ, ಇಂಟರ್ನಲ್ ಆಡಿಟ್. ಇದರಲ್ಲಿ ಏನು ಮುಖ್ಯವಾಗಿ ಏನು ಅಂದ್ರೆ, ಆರ್ಥಿಕವಾಗಿ ಅಥವಾ ಶಾಸನಾತ್ಮಕವಾಗಿ ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಸ್ಟ್ಯಾಚ್ಯುಟರಿ ಆಗಿರ್ಬೋದು, ಅದೆರಡು ಏನಾದರೂ ಗಂಭೀರ ಪರಿಣಾಮವಾಗಿ ಬೀರುವಂತಹ ಯಾವ್ದಾದ್ರು ನ್ಯೂನತೆಗಳಿದ್ರೆ ಅವುಗಳನ್ನು ಗುರುತಿಸುವಂಥದ್ದು. ಆಂತರಿಕ ಲೆಕ್ಕ ಪರಿಶೋಧನೆಗೂ ನಾನು ಮುಂದೆ ಎಲ್ಲೋ ಬರ್ತೀನಿ, ನಾನು ಶಾಸನಾತ್ಮಕ ಲೆಕ್ಕ ಪರಿಶೋಧನೆಗೂ ವ್ಯತ್ಯಾಸ ಏನು ಅಂತ ಹೇಳಿ ಬಂದಾಗ ಬರ್ತೀನಿ ನಾನು. ಆಂತರಿಕ ಲೆಕ್ಕ ಪರಿಶೋಧನೆ ಸ್ವಲ್ಪ ಹತ್ತಿರದಿಂದ ಒಳ ಹೊಕ್ಕು ನೋಡುವಂಥದ್ದು. ಇದು ಆರ್ಥಿಕ ಅಥವಾ ಶಾಸನಾತ್ಮಕವಾಗಿ ಸ್ಟ್ಯಾಚ್ಯುಟರಿಲಿ ಏನಾದ್ರು ಗಂಭೀರ ಪರಿಣಾಮ ಬರುತ್ತೆ ನಮಗೆ, ಆ ತರ ಪರಿಣಾಮ ಬೀರುವಂತಹ ಯಾವುದೇ ಒಂದು ನ್ಯೂನತೆಗಳಿದ್ರೆ ಅದನ್ನ ಗುರುತಿಸುವಂತಹ ಕಾರ್ಯತಂತ್ರ. ಅದು ಕೂಡ ಆಯಾ ಸಂದರ್ಭದಲ್ಲಿ, ಅಂದ್ರೆ ಆ ತರ ನ್ಯೂನತೆಗಳು ಆದ ಕೂಡಲೇ ಆದಷ್ಟು ಬೇಗನೆ ಗುರುತಿಸುವಂತಹ ಒಂದು ಕಾರ್ಯತಂತ್ರ ಇದು. ಹಾಗಾಗಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಹಾಗಾದ್ರೆ ಆಂತರಿಕ ಲೆಕ್ಕ ಪರಿಶೋಧನೆಯ ಮಹತ್ವ ಏನು? ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಇಂಟರ್ನಲ್ ಆಡಿಟ್? ಮೊದಲನೇದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು. ಯಾವ ಸಂಸ್ಥೆಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಸಕ್ರಮವಾಗಿ ನಡೀತಾ ಇದೆ, ಅವರ ಕಾರ್ಯಕ್ಷಮತೆ, ಅವರ ಏನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಅದರ ಕ್ಷಮತೆ, ಎಬಿಲಿಟಿ ಜಾಸ್ತಿ ಆಗತ್ತೆ. ಅಂದ್ರೆ ಈ ಎಲ್ಲ ವಿಭಾಗಗಳನ್ನ ನಾವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತೇಳಿ ನೋಡ್ತೀವಿ. ಹಾಗಾಗಿ ಅದಕ್ಕೆ ರಿಪೋರ್ಟ್ ಕೊಡ್ತೀವಿ. ಯಾವುದೋ ಒಂದು ವಿಭಾಗ ವೀಕ್ ಆಗಿದೆ ಅಂದ್ರೆ ಅದನ್ನ ಸಕ್ಷಮಗೊಳಿಸ್ಲಿಕ್ಕೆ ಅಥವಾ ಅದನ್ನ ಕ್ಷಮತೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಏನು ಅಂತೇಳಿ ನಿವಾರಣೋಪಾಯಗಳನ್ನು ಮಾಡ್ಕೊಳ್ಬಹುದು. ಮತ್ತೆ ಆಡಳಿತಾತ್ಮಕವಾಗಿ, ವ್ಯಾವಹಾರಿಕವಾಗಿ ಮೊದಲಿಂದ ಹೇಳ್ದಂಗೆ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಬಿಸ್ನೆಸ್, ಇದಕ್ಕೆ ಇಂಪಾರ್ಟೆಂಟ್. ಅದಕ್ಕೆ ಏನೇನು ಮಾಡಿದರೆ ನಾವು ಸುಧಾರಿಸಬಹುದು ಅನ್ನೋದು ಆಂತರಿಕ ಲೆಕ್ಕ ಪರಿಶೋಧನೆ ನಮ್ಗೆ ಐಡಿಯಾ ಕೊಡುತ್ತೆ ಅಥವಾ ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್. ಹಾಗಾಗಿ ಅದು ನಮಗೆ ಮೊದಲನೇ ಮಹತ್ವದಲ್ಲಿ ಮೊದಲನೇ ಕಾರಣ ಈ ಲೆಕ್ಕ ಪರಿಶೋಧನೆ ಯಾಕೆ ಮಾಡ್ಬೇಕು ಅಂದ್ರೆ ಅದು. ಎರಡನೇದು ಆರ್ಥಿಕ ಶಿಸ್ತು. ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ, ಒಂದಿಷ್ಟು ಟ್ರಾನ್ಸ್ಪರೆನ್ಸಿ ಬರ್ತದೆ.
ಯಾವಾಗ ಇದರಲ್ಲಿ ಆರ್ಥಿಕ ಲೋಪಗಳು, ವಂಚನೆ, ಅಕ್ರಮಗಳನ್ನ ಗುರುತಿಸ್ಲಿಕ್ಕೆ ಸಹಾಯ ಮಾಡುತ್ತೆ, ಆವಾಗ ಆರ್ಥಿಕ ಶಿಸ್ತನ್ನು ಕಾಪಾಡ್ಲಿಕ್ಕೆ ನಮಗೆ ಅನುಕೂಲ ಆಗತ್ತೆ. ಈ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿದಾಗ ನಮಗೆ ಒಂದಿಷ್ಟು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗತ್ತೆ. ಅದರಿಂದಾಗಿ ಉತ್ತಮವಾದ ಆಡಳಿತ ನೀಡಲಿಕ್ಕೆ ಸಾಧ್ಯವಾಗತ್ತೆ. ಅದು ಎರಡನೆಯ ಮಹತ್ವದ ಅಂಶ, ಇಂಪಾರ್ಟೆನ್ಸ್. ಮೂರನೇದು ಅತಿ ಮುಖ್ಯವಾಗಿರುವಂತದ್ದು, ಆಂತರಿಕ ಲೆಕ್ಕ ಪರಿಶೋಧನೆಯ ಅತಿ ಗಂಭೀರವಾಗಿರುವಂತದ್ದು ಅಥವಾ ಪ್ರೈಮರಿ ಅಬ್ಜೆಕ್ಟಿವ್ ಅಂದ್ರೂ ತಪ್ಪಲ್ಲ, ಅದು ಏನಂದ್ರೆ ಅಪಾಯ ನಿರ್ವಹಣೆ. ಎಲ್ಲೋ ಒಂದು ಕಡೆಗೆ ನಮಗೆ ತೊಂದರೆ ಆಗ್ತಾ ಇದೆ, ಯಾವುದೋ ಒಂದು ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಕ್ಕಿಂತ ಅದು ಆಗ್ತಾ ಇದ್ದಾಗಲೇ ಅಥವಾ ಆಗುವ ಪೂರ್ವದಲ್ಲೇ ಅದನ್ನು ಗುರುತಿಸಿ ಅಂತಹ ನ್ಯೂನತೆಗಳನ್ನ ಅಥವಾ ಅಪಾಯಗಳನ್ನ ನಾವು ತಡೆ ಹಿಡಿಬಹುದು ಅಥವಾ ಅದನ್ನು ಬರದೇ ಇದ್ದಂಗೆ ನೋಡ್ಕೊಳ್ಬಹುದು. ಹಾಗಾಗಿ ಇದು ಎಕ್ಸ್ಪೆಕ್ಟೆಡ್ ಏನಾದ್ರೂ ಲಾಸ್ ಆಗೋದಿದ್ರೆ ಅವುಗಳನ್ನ ನಿಯಂತ್ರಿಸಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಇದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತೀವಿ, ಅಪಾಯ ನಿರ್ವಹಣೆ. ಹಾಗಾಗಿ ಇದು ಅತಿ ಮುಖ್ಯವಾದಂತಹ ಒಂದು ಅಂಶ. ಆಂತರಿಕ ಲೆಕ್ಕ ಪರಿಶೋಧನೆಯಿಂದ ನಾವು ಅದನ್ನು ಸಾಧಿಸಬಹುದು. ಹಾಗೆ ಅದಕ್ಕೆ ಮತ್ತೆ ಇನ್ನೊಂದೇನು ಅಂದ್ರೆ ಒಂದಿಷ್ಟು ಕಾನೂನು ಅನುಸರಣೆ ಕೂಡ ಆಗತ್ತೆ. ಯಾಕಂದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಎಲ್ಲ ಇದನ್ನ ಅನುಸರಿಸ್ತಾ ಇದೆಯಾ ಅಂತೇಳಿ ನೋಡ್ತಾರೆ. ಹಾಗಾಗಿ ಆಂತರಿಕ ಲೆಕ್ಕ ಪರಿಶೋಧನೆ ಆಗ್ತಾ ಇದೆ ಅಂದ್ರೆ ನಾವು ಕಾನೂನು ಅನುಸರಣೆಗೆ ಭಾಗ ಕೂಡ ಜಾಸ್ತಿ ಒತ್ತು ಕೊಡ್ತೀವಿ. ಹಾಗಾಗಿ ಮುಂದೆ ಯಾವುದೋ ನಾನ್ ಕಾಂಪ್ಲೈನ್ಸ್, ಶಾಸನಾತ್ಮಕ ಆಚರಣೆಗಳನ್ನ ಅನುಸರಣೆಗಳನ್ನ ಮಾಡದೇ ಇರೋದ್ರಿಂದ ಆಗುವ ಗಂಭೀರ ಪರಿಣಾಮಗಳೇನಿರ್ತದೆ ಅವುಗಳಿಂದ ನಮ್ಮ ಸಂಸ್ಥೆಯನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಇದು ಇನ್ನೊಂದು ಇಂಪಾರ್ಟೆಂಟ್. ಇದು ಆಯ್ತಾ. ಇದ ನಂತರ ಮತ್ತೆ ಇನ್ನೊಂದು ಏನು ಅಂದ್ರೆ ಕಾನೂನು ಅನುಸರಣೆ ಆಗಿದೆ ಇದು, ಆಯ್ತಾ. ಮತ್ತೆ ಸಂಸ್ಥೆಯ ಉದ್ದೇಶಗಳು ಏನ ಮಾಡಿದೀವಿ, ಯಾಕಂದ್ರೆ ನಾವು ಸಂಸ್ಥೆಯ ಉದ್ದೇಶಗಳನ್ನ ಇಟ್ಕೊಂಡಿರ್ತೀವಿ, ಅದ್ರ ಪೂರಕವಾಗಿ ಕಾರ್ಯಚಟುವಟಿಕೆ ಮಾಡ್ತಾ ಇರ್ತೀವಾ. ಎಷ್ಟೋ ಸಾರಿ ಉದ್ದೇಶಗಳಲ್ಲಿಲ್ಲದ ಕಾರ್ಯಚಟುವಟಿಕೆ ಮಾಡ್ತಾ ಇದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಗುರುತಿಸಿ ನೀವು ಇಂಥ ಕೆಲಸ ಮಾಡಬಾರ್ದು, ಇಂಥ ಇದು ಚಟುವಟಿಕೆ ಮಾಡ್ಕೊಳ್ಳೋದಂತಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ಯಾವ್ಯಾವ ಉದ್ದೇಶಗಳನ್ನ ನಾವು ಬಳಸ್ಕೊಳ್ಬಹುದು, ಯಾವ್ಯಾವ ಉದ್ದೇಶಗಳನ್ನ ಅಳವಡಿಸ್ಕೊಳ್ಬಹುದು, ಯಾವ್ಯಾವ ಕಾರ್ಯಚಟುವಟಿಕೆ ನಡೆಸಬಹುದು ಅನ್ನೋದು ಕೂಡ ಆಂತರಿಕ ಲೆಕ್ಕ ಪರಿಶೋಧನೆ ನಮ್ಗೆ ಇದು ಕೊಡುತ್ತೆ. ಹಾಗಾಗಿ ಅದಕ್ಕೋಸ್ಕರನೂ ನಮ್ಗೆ ಆಂತರಿಕ ಲೆಕ್ಕ ಪರಿಶೋಧನೆ ಬೇಕಾಗತ್ತೆ. ಹಾಗಾದ್ರೆ ಈ ಆಂತರಿಕ ಲೆಕ್ಕ ಪರಿಶೋಧನೆ ಇಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂದ್ರೆ ನಾವು ಯಾಕೆ ಈ ಆಂತರಿಕ ಲೆಕ್ಕ ಪರಿಶೋಧನೆ ಅಳವಡಿಸ್ಕೊಳ್ಬೇಕು? ಯಾಕೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಡಿವಿಷನ್ಸ್, ಎಲ್ಲ ವಿಭಾಗಗಳು ಸಮರ್ಥವಾಗಿ, ಅದರಲ್ಲೂ ಆಂತರಿಕ ಲೆಕ್ಕ ಪರಿಶೋಧನೆ ಯಾರು ಅಳವಡಿಸ್ಕೊಳ್ಬೇಕು ಅಂತ ಬಂದಾಗ ನಾವು ಬರ್ತೀವಿ. ದೊಡ್ಡ ದೊಡ್ಡ ಸಂಸ್ಥೆಗಳು ಮಾತ್ರ ಅಳವಡಿಸ್ಕೊಳ್ಬಹುದು. ಈಗಷ್ಟೇ ಪ್ರಾರಂಭವಾಗಿರುವಂತಹ ಸಂಸ್ಥೆಗಳು ಅಥವಾ ಎಷ್ಟು ಕೋಟಿ ಟರ್ನ್ ಓವರ್ ಅದನ್ನು ಮುಂದುವರಿಸ್ತೀನಿ ನಾನು. ಯಾರು ಅನುಸರಿಸಬೇಕು, ಯಾರು ಆಂತರಿಕ ಲೆಕ್ಕ ಪರಿಶೋಧನೆ ಹಾಕಿದ್ರೆ ಒಳ್ಳೇದು ಅಂತ. ಅಷ್ಟು ದೊಡ್ಡದಾಗಿ ಬೆಳೆದಾಗ ಅನೇಕ ವಿಭಾಗಗಳಿರ್ತವೆ. ಅವುಗಳೆಲ್ಲದೂ ಸರಿಯಾಗಿ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾವ ಅಂತ ನೋಡ್ಕೊಳ್ಲಿಕ್ಕೆ ಬೇಕಾಗತ್ತೆ. ಅದಕ್ಕೋಸ್ಕರ ಬೇಕು ಇದು ಒಂದು ಆಡಳಿತಾತ್ಮಕ ಮೌಲ್ಯಮಾಪನ ತಂತ್ರ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎವ್ಯಾಲ್ಯೂಯೇಷನ್. ಒಂದು ನಮ್ಮನ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳುವಂತ ಒಂದು ತಂತ್ರ. ಹಾಗೆ ಆಂತರಿಕ ಲೆಕ್ಕ ಪರಿಶೋಧನೆಗೆ ನಿರ್ದಿಷ್ಟವಾದ ಮಾರ್ಗಸೂಚಿಗಳಿಲ್ಲ. ಯಾವ್ದಾದ್ರು ಮಾರ್ಗಸೂಚಿ ಇದೆಯಾ? ಇಲ್ಲ. ನಮಗೆ ಆಂತರಿಕ ಲೆಕ್ಕ ಪರಿಶೋಧನೆಗೆ ಯಾವುದೇ ಮಾರ್ಗಸೂಚಿ ಇಲ್ಲ, ಎಕ್ಸೆಪ್ಟ್ ಕೋಪರೇಟಿವ್ ಬ್ಯಾಂಕ್ಗಳಿಗೆ RBI ಹ್ಯಾಸ್ ಗಿವನ್ ಸಮ್ ಗೈಡ್ಲೈನ್ಸ್. ಅದು ಬಿಟ್ರೆ ನಮಗೆ ಪತ್ತಿನ ಸಹಕಾರ ಸಂಘಗಳಿಗಾಗ್ಲಿ ಅಥವಾ ಸೌಹಾರ್ದ ಸಹಕಾರ ಸಂಸ್ಥೆಗಳಿಗಾಗ್ಲಿ ಯಾವುದಕ್ಕೂ ನಮಗೆ ಯಾವುದೇ ಒಂದು ನಿರ್ದಿಷ್ಟವಾದ ಮಾರ್ಗಸೂಚಿ ಇಲ್ಲ. ಆದ್ರೆ ಸಂಸ್ಥೆಯ ಆರ್ಥಿಕ ಸಬಲತೆ ಅಂದ್ರೆ ಫೈನಾನ್ಷಿಯಲ್ ವಯಬಿಲಿಟಿ, ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ, ಆಡಳಿತದ ಹಿತದೃಷ್ಟಿ, ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ಗಳನ್ನ ನೋಡಿದಾಗ ಆಂತರಿಕ ಲೆಕ್ಕ ಪರಿಶೋಧನೆಗಳನ್ನ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಹಾಗಾದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಯಾರು ಅಳವಡಿಸ್ಕೊಳ್ಬೇಕು, ಯಾವಾಗ ಅಳವಡಿಸ್ಕೊಳ್ಬೇಕು? ಒಂದು ಸಂಸ್ಥೆಗೆ ಆಂತರಿಕ ಲೆಕ್ಕ ಪರಿಶೋಧನೆ ಯಾವಾಗ ಅಗತ್ಯ ಆಗತ್ತೆ? ಅಂದ್ರೆ ಯಾವಾಗ ಅದರ ವ್ಯಾವಹಾರಿಕ ಮಾನದಂಡಗಳನುಸಾರವಾಗಿ 1 ಕೋಟಿಗಿಂತ ಹೆಚ್ಚು ಪೇಯ್ಡ್ ಅಪ್ ಕ್ಯಾಪಿಟಲ್, ಸಂದಾಯಿತ ಬಂಡವಾಳ ಅಥವಾ 5 ಕೋಟಿಗಿಂತ ಹೆಚ್ಚು ದುಡಿಯುವ ಬಂಡವಾಳ ಇರುವಂತದ್ದು ಆಂತರಿಕ ಲೆಕ್ಕ ಪರಿಶೋಧನೆಗೆ ಒಳಪಡ್ಬೋದು. ಅಂದ್ರೆ 1 ಕೋಟಿಗಿಂತ ಕಡಿಮೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಆಗ್ಲಿ ಅಥವಾ 5 ಕೋಟಿಗಿಂತ ಕಡಿಮೆ ದುಡಿಯುವ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ ಅವುಗಳಿಗೆ ಕಡ್ಡಾಯ ಇಲ್ಲ, ಅಥವಾ ಇವುಗಳಿಗೂ ಕಡ್ಡಾಯ ಇಲ್ಲ. ಆದ್ರೆ
ಅವರಿಗೆ ಅಳವಡಿಸ್ಕೊಳ್ಳೋದು ಇಟ್ ಈಸ್ ಎಕ್ಸ್ಪೆಕ್ಟೆಡ್, ಅಂದ್ರೆ ಅದು ಅಪೇಕ್ಷಣೀಯ, ಅದು ರೆಕಮೆಂಡೆಡ್ ಅಂತ. ಇನ್ನು ಎರಡನೇದು, ಅಷ್ಟು ದೊಡ್ಡದಿಲ್ಲ ಸರ್ ವ್ಯವಹಾರ, ಆದರೆ ನಮ್ದು ಶಾಖೆಗಳಿದಾವೆ ಅಥವಾ ನಮ್ದು ಡಿವಿಷನ್ಸ್ ಬೇರೆ ಬೇರೆ ಇದೆ, ನಾವು ಒಂದ್ ಕಡೆ ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದೀವಿ, ಮತ್ತೊಂದ್ ಕಡೆ ಬೇರೆ ಬೇರೆ ವ್ಯವಹಾರ ಮಾಡ್ತಾ ಇದೀವಿ, ಟ್ರೇಡಿಂಗ್ ಇದೆ, ಇದು ಬೇರೆ ಬೇರೆ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೀವಿ, ಹಾಗೆ ಪತ್ತಿನ ಸಹಕಾರ ಇದನ್ನು ಮಾಡ್ತಾ ಇದೀವಿ, ಬೇರೆ ಬೇರೆ ವ್ಯವಹಾರಗಳು ಮಾಡ್ತಾ ಇದ್ರೆ ಅವ ಕೂಡ ಆಂತರಿಕ ಲೆಕ್ಕ ಪರಿಶೋಧನೆ ಬೇಕಾಗತ್ತೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲ ವ್ಯವಹಾರಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ, ಸಿಒ ಆಗಿರ್ಲಿ ಅಥವಾ ಇದೆ. ಆವಾಗ ಆಯಾ ವಿಭಾಗದ ವೈಖರಿಗಳನ್ನು ನೋಡ್ಲಿಕ್ಕೆ ಇದು ಬೇಕಾಗತ್ತೆ. ಆಂತರಿಕ ಲೆಕ್ಕ ಪರಿಶೋಧನೆಯಿಂದ ಏನು ಉಪಯೋಗ ಆಗತ್ತೆ ಹಾಗಾದ್ರೆ? ಯಾಕೆ ಬೇಕು ಅನ್ನೋದು ಬೇರೆ, ಉಪಯೋಗ ಏನು ಬೇಕು ಅಂತ. ಏನು ಉಪಯೋಗ? ಇದರಿಂದ ಏನಾಗತ್ತೆ ಅಂದ್ರೆ ನಮಗೆ ಒಂದು ಚೌಕಟ್ಟು ಸಿಗತ್ತೆ, ಯಾವ್ಯಾವ ಕೆಲಸ ಯಾರ್ಯಾರು ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಒಂದು ವ್ಯವಸ್ಥಿತವಾದ, ಶಿಸ್ತುಬದ್ಧವಾದ, ಡಿಸಿಪ್ಲಿನ್ಡ್ ಇದನ್ನ ಕ್ರಮಗಳನ್ನು ತಗೊಳ್ಳಿಕ್ಕೆ, ಕ್ರಮಗಳು ಅಂತ ಹೇಳಿದ್ರೆ ಪ್ರಕ್ರಿಯೆಗಳನ್ನು ತಗೊಳ್ಳಿಕ್ಕೆ, ವ್ಯವಹಾರದ ಕಾರ್ಯಕ್ಷಮತೆಯ ಮೌಲ್ಯಮಾಪನ, ಸಂಭವನೀಯ ಹಾನಿಗಳನ್ನು ನಿರ್ವಹಿಸ್ಲಿಕ್ಕೆ, ಯಾವುದೋ ಹಾನಿಗಳಾಗ್ತಾ ಇದೆ ಅದನ್ನ ನಿರ್ವಹಿಸ್ಬೇಕು, ನಿಯಂತ್ರಣ ಮಾಡಬೇಕು ಅಥವಾ ಅದನ್ನ ತಡೆಗಟ್ಟಬೇಕು, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ನಲ್ಲಿ ಇನ್ನಷ್ಟು ಸುಧಾರಿಸಬೇಕು. ಈ ಎಲ್ಲ ಉದ್ದೇಶ ಇಟ್ಕೊಳ್ಳಿಕ್ಕೆ ಇದು ಬೇಕಾಗತ್ತೆ. ಹಾಗಾಗಿ ಈ ಆಂತರಿಕ ಲೆಕ್ಕ ಪರಿಶೋಧನೆಯಿಂದ ವ್ಯವಹಾರ ಪ್ರಕ್ರಿಯೆಗಳ ಮೌಲ್ಯಮಾಪನ ಆಗತ್ತೆ, ವ್ಯವಹಾರಗಳ ರಿಸಲ್ಟ್ ಅನ್ನ ಮೌಲ್ಯಮಾಪನ ಮಾಡುವಂಥದ್ದು ನಮ್ಮ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಇಯರ್ ಎಂಡ್. ಅದು ಪೋಸ್ಟ್ ಮಾರ್ಟಮ್. ಆಂತರಿಕ ಲೆಕ್ಕ ಪರಿಶೋಧನೆ ಪ್ರೀ ಮಾರ್ಟಮ್ ಆಗುವ ಹಂತದಲ್ಲಿ ನಾವು ಮಾಡ್ತಾ ಇರ್ತೀವಿ, ಅದು ಪೋಸ್ಟ್ ಮಾರ್ಟಮ್, ಅದು ವರ್ಷದ ನಂತರ ಮಾಡುವಂಥದ್ದು. ಹಾಗಾಗಿ ಈ ವ್ಯವಹಾರ ಪ್ರಕ್ರಿಯೆಗಳ ಮೌಲ್ಯಮಾಪನ ನಾವು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಮಾಡೋದಿಲ್ಲ, ಇದನ್ನ ಮಾಡುವಂಥದ್ದು ನಮ್ಮ ಆಂತರಿಕ ಲೆಕ್ಕ ಪರಿಶೋಧನೆ. ಹಾಗಾಗಿ ಇದನ್ನ ಒಂದು ಮೌಲ್ಯಮಾಪನ ಎವ್ಯಾಲ್ಯೂಯೇಷನ್ ನಡೆಯುತ್ತೆ, ಹಾಗೆ ವಿಶ್ಲೇಷಣೆ ಮಾಡ್ತೀವಿ, ಹಾಗೆ ಅದಕ್ಕೆ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಲಿಕ್ಕೆ ಒಂದು ಇದಾಗತ್ತೆ. ಇದಕ್ಕೆ ಯೂಶುವಲ್ ಆಗಿ ವೃತ್ತಿಪರ ಅಂದ್ರೆ ಪ್ರೊಫೆಷನಲ್ ಇಂಟರ್ನಲ್ ಆಡಿಟರ್ಸ್ ನ ವ್ಯಾವಹಾರಿಕ ಸಂಸ್ಥೆಗಳು, ಅಂದ್ರೆ ನಮ್ಮ ಎಲ್ಲ ಬಿಸ್ನೆಸ್, ಈಗ ನಾವು ಮೊದಲನೇ ಅವಧಿಯಲ್ಲೇ ಹೇಳಿದ್ದೀನಿ ನಾನು, ಎಲ್ಲ ಕೋಆಪರೇಟಿವ್ ಸೊಸೈಟೀಸ್ಗಳು ವ್ಯಾವಹಾರಿಕ ಉದ್ದಿಮೆಗಳು, ಸೇವಾ ಮನಸ್ಥಿತಿಯ ವ್ಯಾವಹಾರಿಕ ಉದ್ದಿಮೆಗಳು ಅಂತ ಹೇಳಿದ್ವಿ ನಾವು ಅವಾಗಲೇ. ಹಾಗೆ ಅವುಗಳಿಗೆ ಬೇಕಾಗತ್ತೆ. ಇನ್ನು ನಮಗ್ ಒಂದು ಇದು ಬರುತ್ತೆ, ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು? ಆಂತರಿಕ ನಿಯಂತ್ರಣ. ಇಲ್ಲಿ ಸುಮಾರು ಸರಿ ಆಂತರಿಕ ನಿಯಂತ್ರಣ ಅಂತ ಹೇಳಿದ್ವಿ. ಆಂತರಿಕ ನಿಯಂತ್ರಣ ಅಂದ್ರೆ ಇಂಟರ್ನಲ್ ಕಂಟ್ರೋಲ್, ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಇಂಟರ್ನಲ್ ಆಡಿಟ್. ಕಂಟ್ರೋಲ್ ಬೇರೆ, ಆಡಿಟ್ ಬೇರೆ. ಹಾಗಾದ್ರೆ ಅದೆರಡಕ್ಕೆ ಏನು ವ್ಯತ್ಯಾಸ ಇದೆ? ಆಂತರಿಕ ನಿಯಂತ್ರಣ ಅಥವಾ ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು? ಒಂದು ಸಂಸ್ಥೆ ಆಂತರಿಕ ನಿಯಂತ್ರಣ ವ್ಯವಸ್ಥೆ ಹೊಂದಿದೆ ಅಂದ್ರೆ ಅದು ತನ್ನ ಏನು ಆಸ್ತಿಗಳನ್ನೆಲ್ಲ ರಕ್ಷಣೆ ಮಾಡ್ಕೊಳ್ಬೇಕು, ಅದನ್ನ ಏನೇನು ವ್ಯವಹಾರ ನಡೀತಾ ಇದೆ ಅದರ ನಿಖರತೆ ಅಂದ್ರೆ ಅಕ್ಯುರಸಿಯನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಇದಕ್ಕಿಲ್ಲ ಬೇಕಾದಂತ ಕಾರ್ಯ ವಿಧಾನಗಳು ಏನೇನಿದೆ ಅದು ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್. ಆ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಬೇರೆ, ಆಂತರಿಕ ಲೆಕ್ಕ ಪರಿಶೋಧನೆ ಬೇರೆ. ಅಂದ್ರೆ ಆಂತರಿಕ ಇಂಟರ್ನಲ್ ಕಂಟ್ರೋಲ್ ನ ಯಾರು ಮಾಡ್ತಾರೆ? ಸಂಸ್ಥೆಯವರೇ, ಸಂಸ್ಥೆಯ ಸಿಬ್ಬಂದಿಗಳು, ನಿರ್ದೇಶಕರು ಅಥವಾ ಅವರೇ ಮಾಡ್ಕೊಳ್ತಾರೆ, ಅವ್ರು ಕಂಟ್ರೋಲ್ ಇಟ್ಕೊಳ್ತಾರೆ. ಆಂತರಿಕ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು ಯಾರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೋ ಅವರಿಗೆ ಹೊರತಾದ ವ್ಯಕ್ತಿಗಳು ಮಾಡಬೇಕು. ಬೇರೆಯವರ ಕೆಲಸಗಳನ್ನ ಪರಿಶೀಲನೆ ಮಾಡುವಂಥದ್ದು ಪರಿಶೋಧನೆ. ಹಾಗಾಗಿ ಲೆಕ್ಕ ಪರಿಶೋಧನೆ, ಆಂತರಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಏನು? ಬೇರೆಯವರು, ನಮ್ಮ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು, ಅವ್ರು ಕೈಗೊಂಡಂತಹ ಏನ್ ಕಾರ್ಯಚಟುವಟಿಕೆಗಳಿದೆ ಅದನ್ನ ಬಾಹ್ಯ ದೃಷ್ಟಿಯಿಂದ ನೋಡುವಂತಹ ಒಂದು ಇದು. ಅಂದ್ರೆ ಈಗಿನ ಆಂತರಿಕ ನಿಯಂತ್ರಣ ಸರಿಯಾಗಿ ನಡೀತಾ ಇದೆಯಾ, ಅದನ್ನ ಕಾರ್ಯಗತಗೊಳಿಸಿದಾರ, ಏನೇನು ವ್ಯವಸ್ಥೆಗಳಿದೆ ಅದನ್ನ, ಹಾಗೆ ಅದನ್ನ ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು, ಅದರಿಂದ ಏನ್ ಎಫೆಕ್ಟ್ ಆಗಿದೆ, ಅದರಿಂದ ಚೆನ್ನಾಗಿ ಆಗ್ತಾ ಇದೆಯೋ ಅಥವಾ ಎಲ್ಲೋ ಕುಂದುಕೊರತೆಗಳಿದೆಯಾ, ಲೋಪದೋಷಗಳಿದೆಯಾ, ನ್ಯೂನತೆಗಳಿದೆಯಾ, ಇವುಗಳನ್ನು ನೋಡ್ಕೊಳ್ಳಿಕ್ಕೆ ಒಂದು ಆಂತರಿಕ ಲೆಕ್ಕ ಪರಿಶೋಧನೆ ಅಗತ್ಯ ಇರ್ತದೆ. ಹಾಗೆ ಆಂತರಿಕ ಲೆಕ್ಕ ಪರಿಶೋಧಕರು ಆಂತರಿಕ ನಿಯಂತ್ರಣಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಈಗ ಆಂತರಿಕ ನಿಯಂತ್ರಣಗಳು ಇದಾವೆ, ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಇದೆ, ಅದು ಬರೀ ಇದೆಯಾ, ಸುಸ್ಥಿತಿಯಲ್ಲಿ ಇದೆಯಾ ಅಂದ್ರೆ ವರ್ಕ್ ಆಗ್ತಾ ಇದೆಯಾ, ಅದು ಜಾರಿಯಲ್ಲಿ ಇದೆಯಾ ಅಥವಾ ಪುಸ್ತಕಗಳಲ್ಲಿ ಮಾತ್ರ ಇದೆಯಾ, ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಆಂತರಿಕ ಇದು. ಫಾರ್ ಎಕ್ಸಾಂಪಲ್, ಒಂದು
ಸಹಕಾರ ಸಂಘ ಸಾಲ ನೀಡಲಿಕ್ಕೆ ಕೆಲವು ನಿಯಮಗಳನ್ನು ಮಾಡ್ಕೊಂಡಿದ್ದಾವೆ. ಸಾಲ ನೀಡಲಿಕ್ಕೆ ಒಂದು SOP ಮಾಡ್ಕೊಂಡಿದೆ ಅಂತ ಇಟ್ಕೊಂಡಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಆಂತರಿಕ ನಿಯಂತ್ರಣ ವ್ಯವಸ್ಥೆ ಅದು. SOPಗಳೆಲ್ಲ ಆಂತರಿಕ ನಿಯಂತ್ರಣ ವ್ಯವಸ್ಥೆಗಳು ಬರ್ತದೆ, ಅದು ಸ್ಟ್ಯಾಚ್ಯುಟರಿ ಕಂಪಲ್ಸರಿ ಅಲ್ಲ. ನಮ್ಮಲ್ಲಿ ಹೇಗೆ ನಡಿಬೇಕು ಅನ್ನೋದು ನಾವು ಒಳಗಿಂದ ಒಳಗೆ ಹಾಕೊಂಡಿರುವಂತಹ ಒಂದಿಷ್ಟು ನಿಯಂತ್ರಣ ವ್ಯವಸ್ಥೆಗಳು. ಅದನ್ನ ಆಂತರಿಕ ಲೆಕ್ಕ ಪರಿಶೋಧಕರು ಈ ನಿಯಮಗಳು ಸರಿಯಾಗಿ ಅನುಸರಿಸಲಾಗಿದೆಯಾ, ಈಗ ಸಾಲ ಕೊಡುವಂತದ್ರಲ್ಲಿ ಹೇಗೆ, ಸಾಲ ಮಂಜೂರಾತಿ ಕ್ರಮ ಹೇಗಿರಬೇಕು, ಸಾಲ ಮಂಜೂರಾತಿ ಆದ ನಂತರ ಅದರದ್ದು ಏನಾದ್ರು ಕಂಡೀಷನ್ಸ್ ಇದ್ರೆ ಏನೇನು ಡಾಕ್ಯುಮೆಂಟೇಶನ್ ಮಾಡ್ಕೊಳ್ಬೇಕು, ಆ ಡಾಕ್ಯುಮೆಂಟೇಶನ್ ಆದ್ಮೇಲೆ ಸಾಲ ಬಿಡುಗಡೆ ಕಾರ್ಯಕ್ರಮ ಹೇಗಿರ್ಬೇಕು, ಅದೆಲ್ಲ ಅದೇ ರೀತಿ ಆಗ್ತಾ ಇದೆಯಾ, ಚೆಕ್ ಮೂಲಕ ಪಾವತಿ ಆಗ್ಬೇಕು ಅಂದ್ರೆ ಚೆಕ್ ಮೂಲಕನೇ ಪಾವತಿ ಆಗಿದೆಯಾ, ಹೀಗೆ ಅನೇಕ ವಿಚಾರಗಳನ್ನ ಈ ನಿಯಮ ಸರಿಯಾಗಿ ಅನುಸರಿಸ್ತಾ ಇದ್ದಾರಾ ಅಂತ ನೋಡಲಿ. ಆಂತರಿಕ ನಿಯಂತ್ರಣ ಇರುವಂತದ್ದು ಸುಸ್ಥಿತಿಯಲ್ಲಿ ಸಕ್ರಮವಾಗಿ ಜಾರಿ ಆಗ್ತಾ ಇದೆ ಅಂತ ನೋಡ್ಲಿಕ್ಕೆ ಇರುವಂತದ್ದು ಆಂತರಿಕ ಲೆಕ್ಕ ಪರಿಶೋಧನೆ. ಇನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಸಣ್ಣದಾಗಿ ಹೇಳ್ಬೇಕು ಅಂದ್ರೆ, ಆಂತರಿಕ ನಿಯಂತ್ರಣ ವ್ಯವಸ್ಥೆ ರೋಗವನ್ನ ತಡೆಗಟ್ಟುವ ಕ್ರಮ, ಆಂತರಿಕ ನಿಯಂತ್ರಣ ವ್ಯವಸ್ಥೆ ರೋಗವನ್ನು ತಡೆಗಟ್ಟುವ ಕ್ರಮಗಳಾಗಿದ್ರೆ, ಆಂತರಿಕ ಲೆಕ್ಕ ಪರಿಶೋಧನೆ ಆ ನಿಯಂತ್ರಣ ಕ್ರಮಗಳು ಎಷ್ಟು ಪರಿಣಾಮ ಆಗಿದೆ ಅಂತ ಡಯಾಗ್ನೈಸ್ ಮಾಡುವಂತಹ ವ್ಯವಸ್ಥೆ ಆಗಿದೆ, ವೈದ್ಯಕೀಯ ತಪಾಸಣೆ ಆಗಿದೆ. ಈಗಾಗಲೇ ನಿಯಂತ್ರಣ ಇದೆ, ಆ ನಿಯಂತ್ರಣ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನೋಡುವಂಥದ್ದು. ಹಾಗಾಗಿ ಆಂತರಿಕ ನಿಯಂತ್ರಣ ಬೇರೆ, ಆಂತರಿಕ ಲೆಕ್ಕ ಪರಿಶೋಧನೆ ಬೇರೆ. ಇನ್ನು ಆಂತರಿಕ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡುವ ಪ್ರಕ್ರಿಯೆ ಹೇಗೆ? ಆಂತರಿಕ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಸಹಕಾರ ಸಂಘಗಳಿಗೆ ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ಕೊಳ್ಳಿಕ್ಕೆ ಸಾಮಾನ್ಯ ಸಭೆ, ವಾರ್ಷಿಕ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ವಾರ್ಷಿಕ ಲೆಕ್ಕ ಪರಿಶೋಧಕರನ್ನ ಅಥವಾ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಕೇವಲ ಮತ್ತು ಕೇವಲ ಸಾಮಾನ್ಯ ಸಭೆಯಲ್ಲೇ ಮಾಡ್ಬೇಕಾಗತ್ತೆ. ಆದರೆ ಇದನ್ನ ಆಡಳಿತ ಮಂಡಳಿ ಮಾಡ್ಕೊಳ್ಬಹುದು. ಆಡಳಿತ ಮಂಡಳಿ ಸೂಕ್ತ ವ್ಯಕ್ತಿಗಳನ್ನ ಯಾರು ಅಂತ ನಾನು ಹೇಳ್ತೀನಿ ಕೆಲವೊಂದು ಉದಾಹರಣೆಗಳನ್ನ. ಹಾಗೆ ನೇಮಕ ಮಾಡ್ಕೊಂಡಿದ್ರೆ ಅದರ ವಿವರವನ್ನ ಮುಂದಿನ ಮಹಾಸಭೆಯಲ್ಲಿ ಮಾಹಿತಿ ನೀಡಬೇಕು. ಅದರ ಬಗ್ಗೆನೂ ನಾನು ಹೇಳ್ತೀನಿ, ಏನೇನ್ ಮಾಹಿತಿ ನೀಡಬೇಕು ಅನ್ನೋದು ವರದಿಯನ್ನು ಕೂಡ ಮಂಡಿಸ್ಬೇಕಾಗತ್ತೆ, ಅದನ್ನ ಹೇಳ್ತೀನಿ. ಆದ್ರೆ ಸೌಹಾರ್ದ ಸಹಕಾರಿಗಳಿಗೆ ಮಾತ್ರ ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕಾತಿ ಸಾಮಾನ್ಯ ಸಭೆಯಲ್ಲೇ ಆಗ್ಬೇಕು. ಸೌಹಾರ್ದ ಕಾಯ್ದೆಯ ಸೆಕ್ಷನ್ 33 ಏನ್ ಹೇಳುತ್ತೆ? ಲೆಕ್ಕ ಪರಿಶೋಧಕರ ನೇಮಕಾತಿ ಆಂತರಿಕ ಲೆಕ್ಕ ಪರಿಶೋಧಕರಿರ್ಬೋದು ಅಥವಾ ಶಾಸನಬದ್ಧ ಲೆಕ್ಕ ಪರಿಶೋಧಕರಿರ್ಬೋದು, ಅವರೇ ಮಾಡ್ಬೇಕು. ಯಾರು? ಸಾಮಾನ್ಯ ಸಭೆ ಮಾಡ್ಬೇಕು. ಸೌಹಾರ್ದ ಸಹಕಾರಿಗಳಾದ್ರೆ ಸಾಮಾನ್ಯ ಸಭೆ, ಸಹಕಾರ ಸಂಘಗಳಿಗಾದ್ರೆ ಸಾಮಾನ್ಯ ಸಭೆ ಮಾಡಬಾರ್ದು ಅಂತಿಲ್ಲ, ಆದ್ರೆ ಬೋರ್ಡ್ನವ್ರು ಮಾಡ್ಕೊಂಡ್ರು ಸಾಕಾಗತ್ತೆ. ಇನ್ನು ಯಾರಿಂದ ಮಾಡಿಸ್ಬೋದು ಆಂತರಿಕ ಲೆಕ್ಕ ಪರಿಶೋಧನೆ? ಆಂತರಿಕ ಲೆಕ್ಕ ಪರಿಶೋಧನೆಯನ್ನ ಇಂಥವರಿಂದ ಮಾಡಿಸ್ಬೇಕು. ಈಗ ವಾರ್ಷಿಕ ಲೆಕ್ಕ ಪರಿಶೋಧನೆ, ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಇಂಥವರಿಂದನೇ ಆಗ್ಬೇಕು ಅಂತದ್ದು ಕಾನೂನು ಸ್ಪಷ್ಟಪಡಿಸಿದೆ. ಅವರು ಐದಾರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೇಕು, ಇಲ್ಲ ಕಾಸ್ಟ್ ಅಕೌಂಟೆಂಟ್ ಆಗಿರ್ಬೇಕು, ಅಥವಾ ನಿಮ್ಮ ಯಾವ ಕೋಆಪರೇಟಿವ್ ಸೊಸೈಟಿಯ ಮಾನದ ಕ್ಲಾಸಿಫಿಕೇಶನ್ ತರಗತಿಗೆ ಅನುಗುಣವಾಗಿ ಇಲಾಖೆಯ ಅಧಿಕಾರಿಗಳಿಂದ ಮಾಡಿಸ್ಬೇಕಾಗತ್ತೆ. ಲೆಕ್ಕ ಪರಿಶೋಧನೆ ಇಲಾಖೆಯ ಅಧಿಕಾರಿಗಳಿಂದ ಮಾಡಿಸ್ಬೇಕಾಗತ್ತೆ. ಅಲ್ಲಿ ನಿರ್ದಿಷ್ಟತೆ ಇದೆ ಯಾರಿಂದ ಮಾಡಿಸ್ಬೇಕು ಅಂತ. ಆದ್ರೆ ಆಂತರಿಕ ಲೆಕ್ಕ ಪರಿಶೋಧನೆಗೆ ಯಾರಿಂದ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲೂ ಇಲ್ಲ. ಹಾಗಾಗಿ ಯಾರಿಂದ ಮಾಡಿಸ್ಬೋದು? ಮೊದಲನೇದಾಗಿ ನಮ್ಮಲ್ಲೇ ಇಂಟರ್ನಲ್ ಆಗಿ ಹಿರಿಯ ಸಿಬ್ಬಂದಿಗಳಿಂದ ಮಾಡಿಸ್ಬೋದು. ಹಿರಿಯ ಸಿಬ್ಬಂದಿಗಳು ಅಂದ್ರೆ ಯಾರು? ಬ್ರಾಂಚ್ ಮ್ಯಾನೇಜರ್ಸ್ಗಳು ಮಾಡ್ಬೋದು. ಒಂದು ಬ್ರಾಂಚಿನ ಮ್ಯಾನೇಜರು ಮತ್ತೆ ಯಾವ್ದೋ ಒಂದು ಬ್ರಾಂಚಿಗೆ ಹೋಗಿ ಆಡಿಟ್ ಮಾಡ್ಕೊಂಡು ಬರ್ತಾರೆ. ಅಥವಾ ನಮ್ಮಲ್ಲಿ ಸೂಪರ್ವೈಸರ್ಸ್ ಇದ್ದಾರೆ, ಅದಕ್ಕೋಸ್ಕರ ನಾವು ಹಿರಿಯ ಸಿಬ್ಬಂದಿಗಳು ನೇಮಕ ಮಾಡ್ಕೊಂಡಿದೀವಿ. ಈ ತರ ಏನಾರಿದ್ರೆ ಹಿರಿಯ ಅವರು ಸಿಬ್ಬಂದಿಗಳಾಗಿರ್ತಾರೆ. ಸಿಬ್ಬಂದಿಗಳು ರಿಪೋರ್ಟ್ ಕೊಡಬಹುದು, ಕೊಡಬಾರ್ದಂತಿಲ್ಲ. ಅಥವಾ ಆಡಳಿತ ಮಂಡಳಿಯಲ್ಲಿ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಸರ್, ಆಡಳಿತ ಮಂಡಳಿಯಲ್ಲಿ MCOM ಆದವರಿದ್ದಾರೆ, ಅಥವಾ ಅನುಭವ ಇದ್ದವರಿದ್ದಾರೆ, ಅಥವಾ ಹಿರಿಯ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು ಇದ್ದಾರೆ, ಅವರಿಗೆ ಇದು ಗೊತ್ತಿದೆ, ಅನುಭವ ಇದೆ, ಹಾಗಾದ್ರೆ ಅವರಿಂದ ಮಾಡಿಸ್ಬೋದು. ಅಥವಾ ನಮ್ಮಲ್ಲಿ ಎಕ್ಸ್ಟರ್ನಲ್ ಬಾಹ್ಯ ತಜ್ಞರಿದ್ದಾರೆ, ಅಥವಾ ಅಡ್ವೈಸರ್ಸ್ ಇದ್ದಾರೆ, ಅವರು ಚಾರ್ಟರ್ಡ್ ಅಕೌಂಟೆಂಟ್, ಅಥವಾ ಅವರು ಇನ್ಕಮ್ ಟ್ಯಾಕ್ಸ್ ಅಥವಾ ಪ್ರಾಕ್ಟೀಸ್ ಮಾಡಿದವರು, ಅಥವಾ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಂದ ಬಂದವರು, ಅವರಿಗೆ ಆ ತಜ್ಞತೆ ಇದೆ, ಅವರಿಂದನೂ ಮಾಡಿಸ್ಬೋದು. ಅಥವಾ ನಮ್ಮ ಭಾಗದಲ್ಲಿ ಸಹಕಾರಿ ಇಲಾಖೆಯ ಅಧಿಕಾರಿಗಳಾಗಿ ನಿವೃತ್ತರಾಗಿದ್ದಾರೆ, ಅಂತವರಿಂದ ಮಾಡಿಸ್ತೀವಿ, ಅವರಿಂದನೂ ಮಾಡಿಸ್ಬೋದು.
ಅಥವಾ ಬಾಹ್ಯ ವೃತ್ತಿಪರ ಲೆಕ್ಕ ಪರಿಶೋಧಕರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಅವರಿಂದ ಮಾಡಿಸ್ತೀವಿ. ಎಸ್, ಹೀಗೆ ಇವರು ಯಾರಿಂದನೂ ಮಾಡಿಸ್ಬೋದು. ನಿಮಗೆ ಅನುಕೂಲಗಳನ್ನು ನೋಡಿ ಯಾರಿಂದ ಬೇಕಾದ್ರೂ ಮಾಡಿಸ್ಬೋದು. ವಾರ್ಷಿಕ ಲೆಕ್ಕ ಪರಿಶೋಧನೆಗೆ ಅವಧಿ ಇದೆ, 1 ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. ಆದರೆ ಆಂತರಿಕ ಲೆಕ್ಕ ಪರಿಶೋಧನೆಗೆ ಅವಧಿ ಏನಾದ್ರು ಇದೆಯಾ? ಇಲ್ಲ. ಇಂತಹ ಅವಧಿಗೆ ಮಾಡಿಸ್ಬೇಕು, ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕಾ, ತಿಂಗಳಿಗೊಮ್ಮೆ ಮಾಡಿಸ್ಬೇಕಾ, ವಾರಕ್ಕೊಮ್ಮೆ ಮಾಡಿಸ್ಬೇಕಾ, ಈ ತರ ಯಾವುದೂ ಇಲ್ಲ. ಆದ್ರೆ ವ್ಯಾವಹಾರಿಕವಾಗಿ ನಮ್ಮ ಅಗತ್ಯಕ್ಕನುಗುಣವಾಗಿ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕವಾಗಿ ಮಾಡಿಸ್ಬೋದು. ಅದ್ 3 ಬಿಟ್ಟು ವಾರ್ಷಿಕವಾಗಿ ಮಾಡಿಸ್ತೀವಿ ಅಂದ್ರೆ ಉಪಯೋಗ ಇಲ್ಲ. ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಮಾಡಿಸ್ತೀರಿ, ಮತ್ತೆ ನೀವು ವಾರ್ಷಿಕವಾಗಿ ಲೆಕ್ಕ ಪರಿಶೋಧನೆ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಮಾಸಿಕ, ತ್ರೈಮಾಸಿಕ ತುಂಬಾ ಪ್ರಚಲಿತವಾಗಿರುವಂತಹ ಪದ್ಧತಿಗಳು. ಕೆಲವೊಮ್ಮೆ ಅರ್ಧವಾರ್ಷಿಕವಾಗಿ ಮಾಡಿಸ್ತಾರೆ. ಅರ್ಧವಾರ್ಷಿಕವಾಗಿ ಮಾಡಿಸೋದಿದ್ರು ಹೇಗೆ ಅಂದ್ರೆ, ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ ಮಾಡಿಸಿರುವುದರಿಂದ ಅಕ್ಟೋಬರ್ನಲ್ಲೇ ರಿಪೋರ್ಟ್ ಕೊಡಬೇಕು. ಅಕ್ಟೋಬರ್ನಿಂದ ಮಾರ್ಚ್ ವರೆಗೆ ಮಾಡುವಂತದ್ದು ಕಾರ್ಯಕ್ರಮವನ್ನು ಏಪ್ರಿಲ್ ಅಲ್ಲಿ ರಿಪೋರ್ಟ್ ಕೊಡಬೇಕು. ಈಗಿನ ಲೆಕ್ಕ ಪರಿಶೋಧನಾ ವರದಿ ನಿಮ್ಗೆ ಆಗಸ್ಟ್ ವರೆಗೂ ಟೈಮ್ ಇದೆ ಅವರಿಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಗೆ. ಆದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಅಷ್ಟೆಲ್ಲ ಲೇಟ್ ಆಗಿ ಬಂದ್ರು ಅಂದ್ರೆ ಇಟ್ ವಿಲ್ ಲೂಸ್ ಇಟ್ಸ್ ಸ್ಯಾಂಟಿಟಿ, ಉಪಯೋಗ ಆಗೋದಿಲ್ಲ. ಹಾಗಾಗಿ 5-6 ಮಂತ್ಲಿ ಆರ್ ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಆ ರೀತಿ ಮಾಡಿಸೋದು ತುಂಬಾ ಒಳ್ಳೇದು. ಅಂದ್ರೆ ವ್ಯವಹಾರ ಜಾಸ್ತಿ ಆದಷ್ಟು ಇದರ ಅವಧಿ ಕಡಿಮೆ ಆಗ್ತಾ ಬರುತ್ತೆ. ವ್ಯಾವಹಾರಿಕ ಪ್ರಮಾಣ ಜಾಸ್ತಿ ಆಗಿದೆ, ನಿಮ್ದು ವಹಿವಾಟು ಜಾಸ್ತಿ ಆಗ್ತಾ ಇದೆ, ಕೋಟಿಗಟ್ಟಲೆ ಜಾಸ್ತಿ ಆಗ್ತಾ ಇದೆ. ಆವಾಗ ಮೊದಲು ಅರ್ಧವಾರ್ಷಿಕ ಮಾಡಿಸ್ತಿದ್ವಿ, ಈಗ ವ್ಯವಹಾರ ಜಾಸ್ತಿ ಆಗಿದೆ, ತ್ರೈಮಾಸಿಕ ಮಾಡಿಸ್ತೀವಿ. ಈಗ ಈ ವ್ಯವಹಾರ ಇನ್ನೂ ಜಾಸ್ತಿ ಆಗಿದೆ, ಹಾಗಾಗಿ ನಾವು ಮಾಸಿಕ ಮಾಡಿಸ್ತೀವಿ. ಇದರ ಆವರ್ತನ ಅಂದ್ರೆ ಅದರ ಫ್ರೀಕ್ವೆನ್ಸಿಯನ್ನ ಜಾಸ್ತಿ ಮಾಡ್ತೀವಿ. ವರ್ಷಕ್ಕೆ 12 ವರದಿಗಳು ಬರ್ತದೆ, ಅಥವಾ ವರ್ಷಕ್ಕೆ 4 ವರದಿಗಳು ಬರ್ತದೆ, ಅಥವಾ ವರ್ಷಕ್ಕೆ 2 ವರದಿಗಳು ಬರ್ತದೆ. ದ್ವೈಮಾಸಿಕವಾಗೂ ಕೆಲವರು ಮಾಡಿಸ್ತಾರೆ, ಆದ್ರೆ ಹೆಚ್ಚು ಪ್ರಚಲಿತ ಇಲ್ಲ. ಅದು ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ ಹೆಚ್ಚು ಪ್ರಚಲಿತ ಇರುವಂತದ್ದು. ಕೆಲವರು 2 ತಿಂಗಳಿಗೊಮ್ಮೆ ಮಾಡಿಸೋರು ಇದ್ದಾರೆ, ಇಲ್ಲ ಅಂತಿಲ್ಲ, ಮಾಡಿಸಬಾರದು ಅಂತಿಲ್ಲ, ಮಾಡಿಸ್ಬೋದು ನಿಮ್ಮ ಇದರ ಕಾರಣ. ಇನ್ನು ಲೆಕ್ಕ ಪರಿಶೋಧನೆ ಮಾಡುವಂತದ್ರಲ್ಲಿ ಮತ್ತೊಂದು ಅತಿ ಗಂಭೀರವಾದಂತಹ, ಅತಿ ಮುಖ್ಯವಾದಂತಹ, ಪ್ರಮುಖವಾದಂತಹ ವಿಚಾರ ಬರೋದು ಏನು ಅಂದ್ರೆ ಲೆಕ್ಕ ಪರಿಶೋಧನಾ ಶುಲ್ಕ. ಲೆಕ್ಕ ಪರಿಶೋಧನೆಗೆ ಎಷ್ಟು ಶುಲ್ಕ ಕೊಡಬೇಕು? ಇದಕ್ಕೆ ಲೆಕ್ಕ ಪರಿಶೋಧಕರಿಗೆ ಶುಲ್ಕ ಅಂತೇಳಿ ಎಲ್ಲೂ ನಾವು ಮಾನದಂಡಗಳು ಅಥವಾ ಮಾರ್ಗಸೂಚಿಗಳಿಲ್ಲ. ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಶುಲ್ಕ ಕೊಡಲಿಕ್ಕೆ ಯಾವ ಇದರಲ್ಲೂ ಮಾರ್ಗಸೂಚಿಗಳಿಲ್ಲ. ಅಂದ್ರೆ ಅದನ್ನ ಯಾರು ನಿರ್ಧರಿಸ್ತಾರೆ? ಆಡಳಿತ ಮಂಡಳಿ ನಿರ್ಧರಿಸತ್ತೆ. ಆಡಳಿತ ಮಂಡಳಿ ಸದರಿ ಲೆಕ್ಕ ಯಾರನ್ನೋ ಒಬ್ರನ್ನ ನಾವು ಅನ್ಕೊಂಡಿರ್ತೀವಿ, ಅವ್ರ ಹತ್ರ ಕೇಳುವಂತದ್ದು ಏನಾಗ್ಬೋದು ನಿಮ್ ಫೀಸು. ಅವರು ತಮ್ಮ ಫೀಸಿನ ಬಗ್ಗೆ ಮಾಹಿತಿಗಳನ್ನು ನೀಡ್ತಾರೆ. ಆ ನಂತರ ಇದಕ್ಕೆ ಚರ್ಚೆ ಮಾಡಿ ನಂತರ ಇರ್ಬೇಕಾಗತ್ತೆ. ಮತ್ತೆ ಅನೇಕರಲ್ಲಿ ನಮ್ಮಲ್ಲಿ ಭಾವನೆ ಇದೆ, ಆಂತರಿಕ ಲೆಕ್ಕ ಪರಿಶೋಧನೆ ಇಂಟರ್ನಲ್ ಮಾಡುವಂತದ್ದು ವಾರ್ಷಿಕ ಲೆಕ್ಕ ಪರಿಶೋಧನಾ ಫೀಸ್ಗಿಂತ ಕಡಿಮೆ ಇರಬೇಕು. ನೋ, ಯೂಶುವಲ್ ಆಗಿ ಆಂತರಿಕ ಲೆಕ್ಕ ಪರಿಶೋಧನಾ ಶುಲ್ಕ ವಾರ್ಷಿಕ ಲೆಕ್ಕ ಪರಿಶೋಧನೆಗಿಂತ ಜಾಸ್ತಿ ಶುಲ್ಕ ಇರುತ್ತೆ. ಯಾಕೆಂದ್ರೆ ತಿಂಗಳಿಗೊಮ್ಮೆ ಮಾಡಿಸಿದ್ರಂತೂ ಪ್ರತಿ ತಿಂಗಳು ಅವ್ರು ಹೋಗ್ಬೇಕು, ಪ್ರತಿ ತಿಂಗಳು ವರದಿ ನೀಡಬೇಕು, ಅವರ ಮಾನವ ದಿನಗಳು ಜಾಸ್ತಿ ಆಗತ್ತೆ. ಮಾಸಿಕ, ತ್ರೈಮಾಸಿಕ ಯಾವುದೇ ಮಾಡಿಸಿ ವಾರ್ಷಿಕ ಲೆಕ್ಕ ಪರಿಶೋಧನೆಗೆ ಬೇಕಾಗುವ ಅವಧಿಗೆ ಮಾನವ ದಿನಗಳು ಏನು ನಂಬರ್ ಆಫ್ ಡೇಸ್ಗಿಂತ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಜಾಸ್ತಿ ದಿನಗಳು ಬೇಕಾಗತ್ತೆ. ಮತ್ತೆ ಇವರು ಮೈನ್ಯೂಟ್ ಆಸ್ಪೆಕ್ಟ್ ನೋಡ್ಬೇಕಾಗತ್ತೆ. ಹಾಗಾಗಿ ಅವರ ಚಾರ್ಜಸ್ ಜಾಸ್ತಿಗೆ ಇರುತ್ತೆ. ಯಾವತ್ತೂ ನಿಮ್ಮ ಇದಕ್ಕೆ ಕಂಪೇರೇ ಮಾಡಬೇಡಿ. ಆಂತರಿಕ ಲೆಕ್ಕ ಪರಿಶೋಧನೆ ದುಬಾರಿ ಆಗತ್ತೆ, ಖಂಡಿತ ಇಲ್ಲ. ವಂಚನೆ ಆಗುವಂತದ್ದು ಅಥವಾ ಸಕ್ರಮವಾಗಿ ಕೆಲಸ ನಡೀತಾ ಇಲ್ಲ ಅನ್ನೋದ್ರಿಂದ ಆಗುವಂತ ಪರಿಣಾಮ ಏನಿದೆ, ಅದಕ್ಕಿಂತ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿಸೋದ್ರಿಂದ ನಿಮಗೆ ಉಳಿತಾಯ ಆಗತ್ತೆ. ನಾನೊಂದು ಬ್ಯಾಂಕಿಗೆ ಆಂತರಿಕ ಲೆಕ್ಕ ಪರಿಶೋಧಕನಾಗಿದ್ದೆ. ಅವರು ಪ್ರತಿ ತಿಂಗಳು ಒಂದು ಬ್ರಾಂಚಿಗೆ 15,000 ರೂಪಾಯಿ ಅಂತ ಕೊಡ್ತಿದ್ರು. ಈಗ ಒಂದು ಸುಮಾರು 10 ವರ್ಷದ ಹಿಂದೆ. ಒಮ್ಮೆ ಅವರಿಗೆ ನಾವು ಫೈಂಡ್ ಔಟ್ ಮಾಡಿರುವಂತದ್ದು ಮಿಸ್ಟೇಕ್ಗಳು ಜಾಸ್ತಿ ಇರಲಿಲ್ಲ. ಆವಾಗ ಅವರು ನಮ್ಮ ರೀಜನಲ್ ಮ್ಯಾನೇಜರ್ ಫೋನ್ ಮಾಡಿದ್ರು ನನಗೆ,
ಸರ್ ನಿಮ್ಮಲ್ಲಿ ಮಿಸ್ಟೇಕ್ಗಳೇ ಬರ್ತಾ ಇಲ್ಲ, ಏನು ಕಂಡುಹಿಡಿತಾ ಇಲ್ಲ ನೀವು, ಹಾಗಿದ್ದಾಗ ನಾವು ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿದ್ದು ಏನು ಉಪಯೋಗ ಅಂತ. ಸಾಹೇಬರೇ, ಇಲ್ಲ, ಆಂತರಿಕ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು ಮಿಸ್ಟೇಕ್ಗಳನ್ನ ಕಂಡುಹಿಡಿಯುವಂಥದ್ದಲ್ಲ, ಮಿಸ್ಟೇಕ್ಗಳು ಇಲ್ಲ ಅನ್ನೋದನ್ನ ತೋರಿಸುವಂಥದ್ದು. ಯಾಕೆಂದ್ರೆ ನಾವು ಆಂತರಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಇದೀವಿ ಅಂದ್ರೆ ಸಿಬ್ಬಂದಿಗಳು ಅಲರ್ಟ್ ಆಗಿರ್ತಾರೆ, ಅವರು ಮಿಸ್ಟೇಕ್ಗಳನ್ನ ಮಾಡೋದು ತಪ್ಪು ಮಾಡ್ತಾರೆ, ಅದನ್ನ ವ್ಯವಸ್ಥಿತವಾಗಿ ನೋಡ್ತಾ ಇದ್ದಾರೆ ಅಂತ ಆದಾಗ ನಿಮ್ಗೆ ಅದು ಗ್ಯಾರಂಟಿ. ಹಾಗಾಗಿ ನೀವು ನಮಗೆ ಶುಲ್ಕ ಕೊಡಬೇಕು ಅಂತ ಹೇಳಿದ್ದೆ. ಎಷ್ಟೋ ಸಾರಿ ಈ ತರನು ಬರ್ತದೆ, ಏನು ಲೆಕ್ಕ ಪರಿಶೋಧಕರು ಏನು ಕಂಡಿಡಿದಿಲ್ಲ ಅಂದ್ರೆ, ಅವ್ರು ಏನು ಆಡಿಟೇ ಮಾಡದೆ ಕಂಡಿಡಿದಿಲ್ಲ ಅಂದ್ರೆ ತಪ್ಪಾಗತ್ತೆ. ಆಡಿಟ್ ಮಾಡಿಯೋ ಲೆಕ್ಕ ಪರಿಶೋಧನೆ ಮಾಡಿಯೋ ಏನು ಕಂಡಿಡಿದಿಲ್ಲ ಅಂದ್ರೆ ಜೈ, ನಿಮ್ದು ಚೆನ್ನಾಗಿದೆ, ಅದನ್ನ ಅದೇ ರೀತಿ ಮೇಂಟೈನ್ ಮಾಡ್ಲಿಕ್ಕೆ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ. ಏನೇನು ಹೇಗೆ ಮಾಡ್ಬೇಕೋ ಅದೇ ರೀತಿ ಮಾಡ್ತಾ ಹೋಗಿರ್ತಾರೆ. ಯಾವುದೇ ರೀತಿಯಲ್ಲಿ ಕುಂದುಕೊರತೆಗಳು ಇಲ್ಲದಂತೆ ನಿರ್ವಹಿಸ್ಲಿಕ್ಕೆ ನೀವು ಇದ್ ಮಾಡ್ತೀರಿ. ಯಾಕೆಂದ್ರೆ ಅವರ ವರದಿ ಬಂದ ತಕ್ಷಣ ಆಯಾ ಕ್ರಮಗಳನ್ನ ಸರಿಪಡಿಸ್ಕೊಂಡು ನಿಮ್ಮ ಲೆಕ್ಕಪತ್ರಗಳಿರ್ಲಿ ಅಥವಾ ವ್ಯಾವಹಾರಿಕ ದಾಖಲೆಗಳಿರ್ಲಿ ಎಲ್ಲದನ್ನು ಸಕ್ರಮ ಮಾಡ್ಕೊಳ್ತೀರಿ. ಮುಂದಾಗಬಹುದಾದಂತಹ ನಷ್ಟ, ನ್ಯೂನತೆ, ಲೋಪದೋಷಗಳನ್ನ ಇವತ್ತೇ ನಿವಾರಿಸ್ಕೊಳ್ತೀರಿ. ಹಾಗಾಗಿ ಲೆಕ್ಕ ಪರಿಶೋಧಕರ ಶುಲ್ಕದಿಂದ ಅವ್ರು ಏನ್ ಕಂಡುಹಿಡಿದಿದ್ದಾರೆ ಅದರ ಮೇಲೆ ಶುಲ್ಕ ಕೊಡ್ತೀವಿ ಅಲ್ಲ. ಹಾಗಾದ್ರೆ ಲೆಕ್ಕ ಪರಿಶೋಧಕ ಶುಲ್ಕಕ್ಕೆ ಏನು ಮಾನದಂಡ, ಏನ್ ಪರಿಗಣಿಸ್ಬೇಕಾಗತ್ತೆ? ಮೊದಲನೇದು ನಿಮ್ಮ ದುಡಿಯೋ ಬಂಡವಾಳ, ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅದನ್ನ ನಾವು ಪರಿಗಣನೆ ತಗೊಳ್ಬೇಕಾಗತ್ತೆ. 1 ಕೋಟಿ ರೂಪಾಯಿ ಇದೆ, ಹಾಗಾದ್ರೆ ನೀವು ತುಂಬಾ ಕಡಿಮೆ ವೆಚ್ಚದಲ್ಲಿ ನೀವು ಲೈನ್ ಮಾಡ್ಕೊಳ್ಬಹುದು. ನಮ್ದು 50 ಕೋಟಿ ಇದೆ, 60 ಕೋಟಿ ಇದೆ, ಆವಾಗ ನಿಮ್ದು ಜಾಸ್ತಿ ವ್ಯವಹಾರದ ಇದು ಜಾಸ್ತಿ ಇರ್ತದೆ. ಅಥವಾ ವ್ಯವಹಾರಗಳ ಸಂಕೀರ್ಣತೆ, ಕಾಂಪ್ಲಿಕೇಶನ್ಸ್ ಇರುತ್ತೆ ನಿಮ್ಮಲ್ಲಿ. ಕಾಂಪ್ಲಿಕೇಶನ್ಸ್ ಅಂದ್ರೆ ಬೇರೆ 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 ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತೀರಿ, ಅದೆಲ್ಲದೂ ತಳ್ಕಾಕೊಳ್ತಾ ಇರ್ತದೆ. ಒಂದ್ ಕಡೆ ಕಮಿಷನ್ ಏಜೆನ್ಸಿ ಇರ್ತದೆ, ಒಂದ್ ಕಡೆ ಕ್ರೆಡಿಟ್ ಬಿಸ್ನೆಸ್ ಇರ್ತದೆ, ಒಂದ್ ಕಡೆ ಟ್ರೇಡಿಂಗ್ ಇರ್ತದೆ. ಎಲ್ಲದೂ ಇದ್ದಾಗ ಆ ಸಂಕೀರ್ಣತೆ, ಕಾಂಪ್ಲಿಕೇಶನ್ಸ್, ಆವಾಗ ಕಾಂಪ್ಲೆಕ್ಸಿಟಿ ಜಾಸ್ತಿ ಆದಷ್ಟು ಶುಲ್ಕ ಜಾಸ್ತಿ ಆಗತ್ತೆ. ವ್ಯವಹಾರದ ಪ್ರಮಾಣ, ದುಡಿಯೋ ಬಂಡವಾಳ ಬೇರೆ, ವ್ಯವಹಾರದ ಪ್ರಮಾಣ ಬೇರೆ. ನಮ್ದು ದುಡಿಯೋ ಬಂಡವಾಳ 1 ಕೋಟಿ, ಆದ್ರೆ ಟರ್ನ್ ಓವರ್ 30 ಕೋಟಿ. ಆವಾಗ ಆ ವ್ಯವಹಾರ ಏನ್ ಜಾಸ್ತಿ ಆಗಿದೆ ಅದ್ರ ಮೇಲೂ ಹೋಗುತ್ತೆ. ಮತ್ತೆ ವರದಿಯ ಅವಧಿ, ನೀವು ಅರ್ಧವಾರ್ಷಿಕಕ್ಕೊಮ್ಮೆ ಹೇಳಿದಿರಿ ಅಥವಾ ಮಾಸಿಕ ಹೇಳಿದಿರಿ ಅಥವಾ ತ್ರೈಮಾಸಿಕ ಹೇಳಿದಿರಿ, ಯಾವ ಇದಕ್ಕೆ ಇದ್ ಮಾಡ್ತಾರೆ, ಆವಾಗ ಅವ್ರದ್ದು ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರುತ್ತೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಅಲ್ಲಿಯ ಡೇ ಟು ಡೇ ಇದಕ್ಕೆ ಎಕ್ಸ್ಪೆನ್ಸಸ್ ಇರ್ಬೋದು, ಹಾಲ್ಟಿಂಗ್ ಇರ್ಬೋದು, ಏನಿದೆಯೋ ಆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು. ಹಾಗಾಗಿ ಅದನ್ನು ಕೂಡ ಪರಿಗಣಿಸ್ಬೇಕಾಗತ್ತೆ. ಮತ್ತೆ ಲೆಕ್ಕ ಪರಿಶೋಧನೆಗೆ ಬೇಕಾಗಿರುವಂತಹ ಮ್ಯಾಂಡೇಸ್, ಎಷ್ಟು ದಿನ ಬೇಕಾಗ್ಬೋದು ನಿಮ್ಮ ಲೆಕ್ಕ ಪರಿಶೋಧನೆ, ನಿಮ್ಮ ಸಂಸ್ಥೆಯ ಲೆಕ್ಕ ಪರಿಶೋಧನೆಗೆ ಎಷ್ಟು ದಿನ ಬೇಕಾಗ್ಬೋದು. ಬ್ರಾಂಚ್ಗಳಿದ್ರೆ ಎಷ್ಟು ಬ್ರಾಂಚ್ಗಳಿದ್ದಾವೆ, ಆ ಬ್ರಾಂಚ್ಗಳಿಗೆ ಎಷ್ಟು ದಿನ ಬೇಕಾಗತ್ತೆ. ಆ ರೀತಿ ಅದನ್ನು ನೋಡ್ಕೊಂಡು ನಾವು ನಿರ್ಣಯಿಸಬೇಕಾಗತ್ತೆ. ಹಾಗೆ ಲೆಕ್ಕ ಪರಿಶೋಧಕರಿಗೆ ಅರ್ಹತೆ ಏನಿದೆ, ಅವರ ಅನುಭವ ಎಷ್ಟಿದೆ. ಸೀನಿಯರ್ ಆಡಿಟರ್ಸ್, ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ್ರೆ ನ್ಯಾಚುರಲಿ ಸ್ವಲ್ಪ ಕಾಸ್ಟ್ಲಿ, ಯಾಕಂದ್ರೆ ಅವರ ಅನುಭವದ ಹಿನ್ನೆಲೆಯಲ್ಲಿ ಅನೇಕ ಅಂಶಗಳು ಬೆಳಕಿ ಬರುತ್ತೆ. ಹಾಗಾಗಿ ಆ ರೀತಿಯ ಲೆಕ್ಕ ಪರಿಶೋಧಕರ ಅನುಭವ ಅಥವಾ ಅರ್ಹತೆಗಳ ಮೇಲೂ ಡಿಪೆಂಡ್ ಆಗತ್ತೆ. ಮತ್ತೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹಾಲಿ ಚಾಲ್ತಿಯಲ್ಲಿರುವಂತಹ ಶುಲ್ಕ ಪದ್ಧತಿ ಹೇಗಿದೆ, ನಾವು ಬೇರೆ ಬೇರೆ ಇದ್ರಲ್ಲೂ ನೋಡಿ ಇದ್ ಮಾಡ್ಕೊಳ್ತೀವಿ. ಅವ್ರವ್ರ ಇದ್ರಲ್ಲಿ ಹೇಗಿದೆ, ನಿಮ್ಮಲ್ಲಿ ಹೇಗೆ ಮಾಡ್ತಾ ಇದೀವಿ, ನಮ್ಮಲ್ಲಿ ಹೇಗೆ ಮಾಡ್ತಾ ಇದೀವಿ, ನಮ್ಮದಕ್ಕೆ ಸಮಾನವಾಗಿರುವಂತಹ ಮತ್ತೊಂದು ಸಂಸ್ಥೆಯಲ್ಲಿ ಲೆಕ್ಕ ಪರಿಶೋಧನೆ ಹೇಗೆ ಮಾಡಿಸ್ತಾ ಇದ್ದಾರೆ, ಎಫೆಕ್ಟಿವ್ನೆಸ್ ಹೇಗೆ, ಮತ್ತು ಅದಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ಎಲ್ಲದನ್ನು ನೀವು ಪರಿಗಣಿಸಬಹುದು. ಜೊತೆಗೆ ಲಾಸ್ಟಿಗೆ ಲೆಕ್ಕ ಪರಿಶೋಧಕರ ಬೇಡಿಕೆ, ವಾಟ್ ದೇ ಡಿಮ್ಯಾಂಡ್, ವಾಟ್ ದೇ ಎಕ್ಸ್ಪೆಕ್ಟ್, ಅವ್ರು ಎಷ್ಟು ಇದ್ ಮಾಡ್ತಾರೆ. ಕೆಲವು ಸಾರಿ ತುಂಬಾ ರಿಮೋಟ್ ಪ್ಲೇಸಿಗೆಲ್ಲ ಹೋಗಿ ಆಡಿಟ್ ಮಾಡ್ಬೇಕು, ಕೆಲವು ರಿಸ್ಕಿ ಏರಿಯಾದಲ್ಲಿ ಮಾಡ್ಬೇಕಾಗತ್ತೆ. ಈ ರೀತಿ ಏನಾದ್ರು ಇದ್ರೆ ಅವರು ಕೆಲವರು ನ್ಯಾಚುರಲ್ ಆಗಿ ಜಾಸ್ತಿ ಇದ್ ಮಾಡ್ತಾರೆ. ಹಾಗಾಗಿ ಇದಿಷ್ಟನ್ನು ಅಂದ್ರೆ ಇದರಲ್ಲಿ ಒಂದು ಬಿಟ್ಟು ನಾವು ಮಾಡೋಣ ಅಂದ್ರೆ ಇಲ್ಲ, ಎಲ್ಲದೂ ಬೇಕಾಗತ್ತೆ. ಇನ್ನು ಈ ಆಂತರಿಕ ಲೆಕ್ಕ ಪರಿಶೋಧಕರನ್ನ ಹೇಗೆ ನೇಮಕ ಮಾಡಬೇಕು, ನೇಮಕಾತಿ ಪ್ರಕ್ರಿಯೆ ಹೇಗೆ? ಮೊದಲನೇದಾಗಿ ನಮಗೆ ಆಂತರಿಕ ಲೆಕ್ಕ ಪರಿಶೋಧಕರ ಅಗತ್ಯ ಇದೆಯಾ ಅಂದ್ರೆ ನಮ್ಮ ವ್ಯವಹಾರದ ಪ್ರಮಾಣ ಆಂತರಿಕ ಲೆಕ್ಕ ಪರಿಶೋಧಕರನ್ನ ನೇಮಿಸ್ಕೊಳ್ಳಿಕ್ ಬೇಕಾದಷ್ಟಂತಹ ಪ್ರಮಾಣದಷ್ಟು ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಇದೆ, ಅಷ್ಟಿದೆ ಅಂತ ಆದ್ರೆ ಆಮೇಲೆ ನಮಗೆ
ಪ್ರಮಾಣ ಅಷ್ಟಿದೆಯಾ ಇದ್ರೂ ನಮ್ಮಲ್ಲಿ ಇಂಟರ್ನಲ್ ಕಂಟ್ರೋಲ್ ತುಂಬಾ ಎಫೆಕ್ಟಿವ್ ಆಗಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಂತರಿಕ ಲೆಕ್ಕ ಪರಿಶೋಧನೆ ಅಗತ್ಯ ಇಲ್ಲ, ಕೆಲವು ಸಾರಿ ಅದು ವ್ಯಾಲಿಡ್ ಆಗತ್ತೆ. ಹಾಗಾಗಿ ಬರೀ ವ್ಯವಹಾರ ಜಾಸ್ತಿ ಆದ ತಕ್ಷಣ ಆಂತರಿಕ ಲೆಕ್ಕ ಪರಿಶೋಧಕರ ಬೇಕೇ ಬೇಕು ಅಂತಿಲ್ಲ. ಆದ್ರೆ ನಮ್ಮಲ್ಲಿರುವ ಇಂಟರ್ನಲ್ ಕಂಟ್ರೋಲ್ ಸ್ವಲ್ಪ ವೀಕ್ ಇದೆ. ಕೆಲವು ಸಿಬ್ಬಂದಿಗಳ ವರ್ತನೆ ನಮಗೆ ಅನುಮಾನಾಸ್ಪದವಾಗಿದೆ, ಅಥವಾ ಕೆಲವು ಡೈರೆಕ್ಟರ್ಸ್ ಹೆಚ್ಚು ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅಥವಾ ಇನ್ನೇನೋ ಒಂದು ನಿಮಗೆ ಇದು ಬರ್ತಾ ಇದೆ, ಆವಾಗ ಬೇಕಾಗತ್ತ ಅಂತ ನೋಡ್ಕೋಬೇಕು. ಮತ್ತೆ ಸಹಕಾರಿ ಕಾಯ್ದೆ ಏನ್ ಹೇಳುತ್ತೆ ನಮ್ಮ ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಅದನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಸಹಕಾರಿ ಕಾಯ್ದೆ ನೇರವಾಗಿ ಏನು ಹೇಳೋದಿಲ್ಲ. ಆದ್ರೆ ಆಂತರಿಕ ಲೆಕ್ಕ ಪರಿಶೋಧಕರನ್ನ ನೆನೆಸ್ಕೊಂಡಿದ್ದಾರಾ, ಅವರ ವರದಿಗಳು ಬಂದಿದೆಯಾ, ಅವುಗಳಲ್ಲಿ ಏನಾದ್ರು ನ್ಯೂನತೆಗಳಿದೆಯಾ, ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನಾವು ಕೊಡಬೇಕು. ಲೆಕ್ಕ ಪರಿಶೋಧನಾ ವರದಿಗೆ ಒಂದು ನಮೂನೆ ಕೊಟ್ಟಿದ್ದಾರೆ, ಅದರಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಒಂದು ಸಪರೇಟ್ ಕ್ಲಾಸ್ ಇದೆ, ಅದ್ರ ಬಗ್ಗೆ ಅದರಲ್ಲಿ ಸಬ್ ಕ್ಲಾಸ್ಗಳಲ್ಲಿ ನಾವು ಹೇಳ್ಬೇಕಾಗತ್ತೆ. ಹಾಗಾಗಿ ಅದನ್ನ ನೋಡ್ಕೊಳ್ಬೇಕು, ಅದು ಅಂಶ. ಜೊತೆಗೆ ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ಕೊಳ್ಲಿಕ್ಕೆ ನಮ್ಮ ಬೈಲಾದಲ್ಲಿ ಅನುಮತಿ ಇದೆಯಾ, ನಮ್ಮ ಬೈಲಾದಲ್ಲಿ ಅದಕ್ಕೆ ಪ್ರಾವಿಷನ್ ಇದೆಯಾ. ಬೈಲಾದಲ್ಲಿ ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ಕೊಳ್ಳಿ ಪ್ರಾವಿಷನ್ ಇಲ್ಲ ಅಂದ್ರೆ ನೀವು ಬೈಲಾ ತಿದ್ದುಪಡಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಮ ಬೈಲಾದಲ್ಲಿ ಆಡಳಿತ ಮಂಡಳಿಯ ಕರ್ತವ್ಯಗಳು, ಜವಾಬ್ದಾರಿಗಳು ಮತ್ತು ಹಕ್ಕುಗಳು ಇರ್ತದೆ, ಹಾಗೆ ಸಿಒಗಳ ಕರ್ತವ್ಯ ಹೊಣೆಗಾರಿಕೆಗಳು ಇರ್ತದೆ, ಹಾಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಬಹುದಾದ ವಿಷಯಗಳಿರ್ತದೆ, ಇವುಗಳೆಲ್ಲ ಇರ್ತವೆ. ಅವು ಎಲ್ಲೂ ನಿಮಗೆ ಆಂತರಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸುವುದು ಅನ್ನೋದು ಇಲ್ಲ ಅಂದ್ರೆ ನಿಮಗೆ ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಬೈಲಾದಲ್ಲಿ ನಮ್ಗೆ ಅವಕಾಶ ಇದೆಯಾ, ಅಕಸ್ಮಾತ್ ಇಲ್ಲ, ಬೈಲಾದಲ್ಲಿ ಪ್ರಾವಧಾನವನ್ನು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಯಾರಿಂದ ಮಾಡಿಸ್ಬೇಕು, ನಾನು ಈಗಾಗಲೇ ಹೇಳಿದೆ, ನಮ್ಮ ಹಿರಿಯ ಸಿಬ್ಬಂದಿಗಳಿಂದ ಮಾಡಿಸ್ತೀವಿ, ಅಥವಾ ಬಾಹ್ಯ ತಜ್ಞರಿಂದ ಮಾಡಿಸ್ತೀವಿ, ಅಥವಾ ಇಲಾಖಾ ಅಧಿಕಾರಿಗಳು ಯಾರು ನಿವೃತ್ತರಾಗಿದ್ದಾರೆ ಅವರಿಂದ ಮಾಡಿಸ್ತೀವಿ, ಅಥವಾ ನಮಗ್ ಗೊತ್ತಿದ್ದ ನಿರ್ದೇಶಕರಲ್ಲೇ ಒಬ್ರು ಇಬ್ಬರು ಎಕ್ಸ್ಪರ್ಟ್ ಇದ್ದಾರೆ ಅವರಿಂದ ಮಾಡಿಸ್ತೀವಿ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಇಂದ ಮಾಡಿಸ್ತೀವಿ. ಯಾರಿಂದ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನೀವೊಂದು ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ತೀರ್ಮಾನ ಮಾಡ್ಕೊಳ್ಳಿ. ಮತ್ತೆ ಸದಸ್ಯರು ಅಥವಾ ಸಿಬ್ಬಂದಿಗಳಲ್ಲಿ ಯಾರಾದ್ರೂ ಆತರ ಆಂತರಿಕ ಲೆಕ್ಕ ಪರಿಶೋಧಕ ಪರಿಣಿತಿ ಇದ್ರೆ ಅವ್ರನ್ನ ಪರಿಗಣಿಸಬಹುದಾ. ಆಂತರಿಕ ಲೆಕ್ಕ ಪರಿಶೋಧಕರ ಆಗಿ ನೇಮಕ ಮಾಡ್ಕೊಂಡವರು ನಮ್ಮ ಸಿಬ್ಬಂದಿಗಳಾಗಿರಬಾರದು, ಇಲ್ಲ. ಶಾಸನಬದ್ಧ ಲೆಕ್ಕ ಪರಿಶೋಧನೆ ಮಾಡುವಂತವರು ನಮ್ಮ ಸಿಬ್ಬಂದಿಗಳಾಗಿರುವಂತಿಲ್ಲ, ಅಥವಾ ನಮ್ಮ ಸದಸ್ಯರಾಗಿರುವಂತಿಲ್ಲ. ಶಾಸನಬದ್ಧ ನೀವು ವಾರ್ಷಿಕವಾಗಿ ಮಾಡಿಸ್ತಿರಲ್ಲ, ಅವರಿಗೆ ಕ್ಲಿಯರ್ ಕಟ್ ಆಗಿ ಆಕ್ಟ್ ಅಲ್ಲಿ ಇದೆ, ಅವರು ನಮ್ಮ ಸಿಬ್ಬಂದಿಗಳೂ ಆಗಿರುವಂತಿಲ್ಲ, ಅವರು ನಮ್ಮಲ್ಲಿ ಇದನ್ನ ಏನು ಇಂಟರ್ನಲ್ ಆಡಿಟರ್ ಆಗಿರುವಂತಿಲ್ಲ, ನೌಕರರು ಆಗಿರುವಂತಿಲ್ಲ, ನಮ್ಮಲ್ಲಿ ಡೈರೆಕ್ಟರ್ ಆಗಿರುವಂತಿಲ್ಲ. ಶಾಸನಬದ್ಧ ಲೆಕ್ಕ ಪರಿಶೋಧಕರಿಗೆ ಮಿತಿಗಳಿದ್ದಾವೆ, ಲಿಮಿಟೇಷನ್ಸ್ ಇದೆ. ಆದ್ರೆ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಆ ರೀತಿ ಯಾವುದೂ ಇಲ್ಲ. ಹಾಗಾಗಿ ನಮ್ಮಲ್ಲಿ ಯಾರು ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಯಾರಿಗೆ ಹೋಗ್ಬೋದು, ಯಾರು ಸೂಕ್ತ ಬಾಹ್ಯ ತಜ್ಞರಿದ್ದಾರ, ಬಾಹ್ಯ ಲೆಕ್ಕ ಪರಿಶೋಧಕರು ಯಾರು ನಮಗೆ ಲಭ್ಯತೆ ಇದೆ. ನಾವು ರಿಮೋಟ್ ಪ್ಲೇಸ್ ಅಲ್ಲಿ ಇದೀವಿ ಸರ್, ಇಲ್ಲಾರು ಇಂಟರ್ನಲ್ ಆಡಿಟ್ ಮಾಡೋದಿಲ್ಲ ಅಥವಾ ಮಾಡ್ತಂತವ್ರು ಇಲ್ಲ, ಅದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಆಡಳಿತ ಮಂಡಳಿಯ ಸಭೆಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆಯ ವಿವಿಧ ಆಯಾಮಗಳ ಬಗ್ಗೆ, ಡಿಫರೆಂಟ್ ಡೈಮೆನ್ಷನ್ಸ್, ಅದ್ರ ಬಗ್ಗೆ ಚರ್ಚಿಸ್ಬೇಕು. ಹೇಗ್ ಮಾಡೋದು, ಮಾಡ್ಬೇಕಾ ಬಿಡ್ಬೇಕಾ, ಮಾಡಿದ್ರೆ ಯಾವ್ಯಾವ ಏರಿಯಾನ ಜಾಸ್ತಿ ಕೊಡ್ಬೇಕಾಗತ್ತೆ, ಹೇಗೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಆಂತರಿಕ ಲೆಕ್ಕ ಪರಿಶೋಧಕರ ನೇಮಕಾತಿ ಮಾಡುವಾಗ ಅವರಿಗೆ ನೀವು ಯಾವ್ಯಾವ ಏರಿಯಾದಲ್ಲಿ ವಿಷಯಗಳನ್ನ ನೀವು ನೋಡ್ಬೇಕು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ ಯಾವ್ಯಾವ ವಿಷಯಗಳನ್ನ ನೀವು ಆಂತರಿಕ ಲೆಕ್ಕ ಪರಿಶೋಧನೆಗೆ ಒಳಪಡಿಸ್ತೀರಿ ಅವುಗಳ ಬಗ್ಗೆ ನಿರ್ಣಯ ತಗೊಳ್ಬೇಕಾಗತ್ತೆ. ಅಂದ್ರೆ ಅವ್ರಿಗೆ ನೇಮಕಾತಿ ಇದನ್ನ ಪತ್ರ ಕೊಡುವಾಗ ನೀವು ಇಂತಿಂತ ಏರಿಯಾಗಳನ್ನ ನೋಡ್ಬೇಕಾಗತ್ತೆ. ಶೇರ್ ಪ್ರಕ್ರಿಯೆ, ಶೇರ್ ಕಲೆಕ್ಷನ್ ಬಗ್ಗೆ ನೀವು ಪೂರ್ತಿಯಾಗಿ ನೋಡಿ. ಸಾಲದ ಪ್ರಕ್ರಿಯೆ, ಸಾಲದ ವಸೂಲಾತಿ ಅಥವಾ ಸಾಲ ನೀಡಿಕೆ ಮತ್ತು ವಸೂಲಾತಿ ಪ್ರಕ್ರಿಯೆ ಸರಿಯಾಗಿದೆಯಾ ಪೂರ್ತಿ ನೋಡಿ, ಅಥವಾ ಠೇವಣಾತಿಗಳ ನಿರ್ವಹಣೆ ಸರಿಯಾಗಿದೆಯಾ ಪೂರ್ತಿ ನೋಡಿ, ಅಥವಾ ನಮ್ಮ ಸ್ಟ್ಯಾಚ್ಯುಟರಿ ಪ್ರಾವಿಷನ್ಸ್ ಅಂದ್ರೆ ಜನರಲ್ ಬಾಡಿ ಸರಿಯಾಗಿದೆಯಾ, ಚುನಾವಣೆ ಪ್ರಕ್ರಿಯೆ ಸರಿಯಾಗಿದೆಯಾ, ಈ ರೀತಿ ಯಾವ್ದಾವ್ದನ್ನು ನೋಡ್ಬೇಕು. ನಾನು ಮುಂದೆ ಬರ್ತೀನಿ ಯಾವ್ದಾವ್ದು ನೋಡ್ಬೋದು ಅನ್ನೋದನ್ನ. ಆ ತರದ್ದು ಇದನ್ನ ಹೇಳ್ಬೇಕಾಗತ್ತೆ, ನೇಮಕಾತಿ ಪತ್ರದಲ್ಲೇ ಕಾಣಿಸ್ಬೇಕಾಗತ್ತೆ. ಮತ್ತೆ ಅವರಿಗೆ ಅವಧಿ,
ಈಗಾಗಲೇ ಹೇಳ್ದಂಗೆ ಮಾಸಿಕವಾಗಿ ಮಾಡಿಸ್ಬೇಕೋ, ತ್ರೈಮಾಸಿಕವಾಗಿ ಮಾಡಿಸ್ಬೇಕೋ, ಅರ್ಧವಾರ್ಷಿಕವಾಗಿ ಮಾಡಿಸ್ಬೇಕೋ ಅದ್ರ ಬಗ್ಗೆ ನಿರ್ಣಯ ಮಾಡ್ಕೊಳ್ಬೇಕು. ಅವರಿಗೆ ಕೊಡಬಹುದಾದಂತಹ ಗೌರವಧನ ಅಥವಾ ಸಂಭಾವನೆ ಅಥವಾ ಇತರ ವೆಚ್ಚಗಳ ಬಗ್ಗೆ ತೀರ್ಮಾನ ಮಾಡಬಹುದು. ಹೊರಗಿನಿಂದ ಬರೋರಿದ್ರೆ ಅವರಿಗೆ ಹಾಲ್ಟಿಂಗು ವ್ಯವಸ್ಥೆ ಮಾಡಬೇಕಾಗಬಹುದು. ಹಾಗಾಗಿ ಅವ್ರಿಗೆ ಏನ್ ಖರ್ಚು ವೆಚ್ಚಗಳು ಬರುತ್ತೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಅವ್ರ ಜೊತೆಗೆ ಅಂತಹ ಏನು ನಾವು ಪ್ರಾಬಬಲ್ ಇಂಟರ್ನಲ್ ಆಡಿಟರ್ಸ್ ಯಾರನ್ನ ನಾವು ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೋ ಅವ್ರ ಜೊತೆಗೆ ಒಂದ್ಸಾರಿ ಚರ್ಚೆ ಮಾಡ್ಬೇಕು. ಆಮೇಲೆ ಸಾಮಾನ್ಯ ಸಭೆಗೆ ಶಿಫಾರಸ್ ಮಾಡ್ಬೇಕಾಗತ್ತೆ. ಯಾವಾಗ ನೀವು ಸೌಹಾರ್ದ ಆಗಿದ್ದಲ್ಲಿ, ಇಲ್ದವ್ರಿಗೆ ನೀವೇ ನಿರ್ಣಯಗಳನ್ನ ತಗೊಳ್ತೀರಿ. ಹಾಗಾಗಿ ಇದಿಷ್ಟು ನೇಮಕಾತಿ ಪ್ರಕ್ರಿಯೆಯಲ್ಲಿ. ಮತ್ತೆ ಆಂತರಿಕ ಲೆಕ್ಕ ಪರಿಶೋಧನೆ ಕಡ್ಡಾಯ ಆಗಿರುವಂತಹ ಸಂದರ್ಭಗಳಲ್ಲಿ ಬ್ಯಾಂಕ್ಗಳಲ್ಲಿ ಅಂದ್ಕೊಳ್ಳಿ, ಆಂತರಿಕ ಲೆಕ್ಕ ಪರಿಶೋಧನೆ ನೇಮಕಾತಿ ಸಾಮಾನ್ಯ ಸಭೆಯಲ್ಲಿ ಆಗ್ಬೇಕು. ಅದು ನೇಮಕಾತಿ ಎಲ್ಲೆಲ್ಲಿ ಕಡ್ಡಾಯ ಆಗಿದೆಯೋ ಅಲ್ಲೆಲ್ಲ RBI ಹೇಗೆ ಇದ್ರ ಪ್ರಕಾರ ಕಡ್ಡಾಯ ಆಗಿರ್ತದೆ, ಅದು ಆಂತರಿಕ ಲೆಕ್ಕ ಪರಿಶೋಧಕರನ್ನ ನಾವು ಅಲ್ಲೇ ಮಾಡ್ಕೊಳ್ಬೇಕಾಗತ್ತೆ. ಉಳಿದ ಸಂದರ್ಭದಲ್ಲಿ ನೀವು ನಡೆಸ್ಕೊಳ್ಬೇಕು. ಆದ್ರೆ ವಾರ್ಷಿಕ ಲೆಕ್ಕಪತ್ರಗಳನ್ನು ಅಂದ್ರೆ ಶಾಸನಬದ್ಧ ಲೆಕ್ಕ ಪರಿಶೋಧಕರು ಯಾರಿದ್ದಾರೆ ಅವರನ್ನ ಆಂತರಿಕ ಲೆಕ್ಕ ಪರಿಶೋಧಕರನ್ನಾಗಿ ನೇಮಿಸಿಕೊಳ್ಳುವಂತಿಲ್ಲ. ವಾರ್ಷಿಕ ಲೆಕ್ಕಪತ್ರಗಳನ್ನ ನೋಡುವಂತವ್ರು, ಆನ್ಯುಯಲ್ ಆಡಿಟ್ ಮಾಡುವಂತವ್ರನ್ನ ನೀವು ಇಂಟರ್ನಲ್ ಆಡಿಟರ್ ಆಗಿ ನೇಮಿಸ್ಕೊಳ್ಳುವಂತಿಲ್ಲ. ಇನ್ನು ಅವ್ರು ಕೊಡುವಂತ ವರದಿಯನ್ನು ಏನ್ ಮಾಡ್ಬೇಕು, ಲೆಕ್ಕ ಪರಿಶೋಧನಾ ವರದಿಯ ಪರಿಗಣನೆ ಹೇಗಿರ್ಬೇಕು, ಯಾವಾಗ ಅವರು ವರದಿ ಕೊಡ್ತಾರೋ ಅದರ ನಂತರದ ಇಮ್ಮಿಡಿಯೇಟ್ ಆಗಿ ಆಗಿರುವಂತಹ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ನಲ್ಲಿ ವರದಿ ಮಂಡನೆ ಮಾಡಬೇಕು. ಅದರಲ್ಲಿ ಏನು ನ್ಯೂನತೆಗಳನ್ನು ಕಾಣಿಸಿದ್ದಾರೆ, ಲೋಪದೋಷಗಳನ್ನು ಕಾಣಿಸಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನು ಪರಿಹರಿಸಲಿಕ್ಕೆ ಶೀಘ್ರ ಕ್ರಮ ಇಡಬೇಕು. ಕೆಲವೊಂದು ಲೋಪದೋಷಗಳನ್ನ ಅಲ್ಲೇ ಕರೆಕ್ಷನ್ ಮಾಡುವಂತದ್ದು ಇರ್ತದೆ. ಅದು ಆಂತರಿಕ ಲೆಕ್ಕ ಪರಿಶೋಧಕರೇ ತಮ್ಮ ಅವಧಿಯಲ್ಲೇ ತಮ್ಮ ನ್ಯೂನತೆಗಳನ್ನು ಗುರುತುಪಡಿಸಿದಾಗಲೇ ಇಂತಿಂತಹ ಲೋಪದೋಷಗಳನ್ನು ಗುರುತಿಸಿ ಸರಿಪಡಿಸಿದೆ ಹೇಳ್ಬಿಡ್ತಾರೆ. ಅದನ್ನೂ ಒಂದಿದೆ. ಅದ ನಂತರ ನಿಮಗ್ ಬಿಟ್ಟಿರುವಂತದ್ದು ಯಾವ್ದೇ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿರ್ತಾರೆ, ಅದರಲ್ಲಿ ನೀವು ಇದ್ ಮಾಡ್ಕೊಳ್ಬೇಕು. ಆಮೇಲೆ ಅಂತಹ ಲೋಪಗಳನ್ನ ಯಾರ್ಯಾರು ಪರಿಹರಿಸ್ಬೇಕು ಅನ್ನೋದನ್ನ ಹೇಳ್ಬೇಕು, ಯೋಜಿಸ್ಬೇಕು. ಅಂದ್ರೆ ಅವ್ರಿಗೆ ಹೇಳ್ಬೇಕು ಯಾವ್ಯಾವ ಲೋಪಗಳನ್ನ ಯಾರ್ಯಾರು ನಿವಾರಿಸ್ಕೊಳ್ಬೇಕು. CO ಮಾಡುವಂತದ್ದು ಇರ್ತದೆ, ಮತ್ತೆ ಕೆಲವೊಂದು ಸಿಬ್ಬಂದಿಗಳು ಮಾಡುವಂತದ್ದು ಇರ್ತದೆ, ಕೆಲವೊಂದು ಪಿಗ್ಮಿ ಕಲೆಕ್ಟರ್ಸ್ ಮಾಡುವಂತ ಇರ್ತದೆ. ಯಾರ್ಯಾರು ಲೋಪಗಳು ಮಾಡಿದಾರೋ ಅದೊಂದು. ಆ ಲೋಪಗಳು ಪರಿಹಾರ ಆಗಿರೋದನ್ನ ದೃಢೀಕರಿಸಲಿಕ್ಕೆ ಕ್ರಮ ಇಡಬೇಕು. ಸುಮ್ಮನೆ ಇಂಟರ್ನಲ್ ಆಡಿಟ್ ರಿಪೋರ್ಟ್ ಬಂತು, ನಾವು ತಗೊಂಡ್ವಿ ಇಟ್ಕೊಂಡ್ವಿ ಅಲ್ಲ, ಅದು ಕಾರ್ಯಗತಗೊಳಿಸ್ಬೇಕು. ಯಾವ್ದ್ಯಾವ್ದನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಯೋಚನೆ ಮಾಡಿದೀವೋ ಅದನ್ನ ಕಾರ್ಯಗತಗೊಳಿಸ್ಬೇಕು. ಆ ಲೋಪಗಳು ಅಥವಾ ದೋಷಗಳು ಪರಿಹಾರ ಆಗಿರ್ಬೇಕು, ಮತ್ತೆ ಮುಂದೆ ಪುನರಾವರ್ತನೆ ಆಗ್ಬಾರ್ದು. ಅಂತಹ ಲೋಪಗಳು ಪುನರಾವರ್ತನೆ ಆಗದೆ ಇರ್ಲಿಕ್ಕೆ ಏನು ಕ್ರಮ ತಗೊಳ್ಬೇಕು ಅನ್ನೋದನ್ನ ನೋಡ್ಬೇಕು. ಅಕಸ್ಮಾತ್ ಗಂಭೀರ ಲೋಪದೋಷಗಳಿವೆ, ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಗಂಭೀರ ಲೋಪದೋಷಗಳನ್ನು ಗುರುತಿಸಿದ್ದಾರೆ, ಹಾಗಿದ್ರೆ ಆವಾಗ ಸ್ಪೆಷಲ್ ಇಂಟ್ರೆಸ್ಟ್ ತಗೊಳ್ಬೇಕಾಗತ್ತೆ. ಅದನ್ನ ಅಂತಹ ಲೋಪಗಳನ್ನ ಅಮೂಲಾಗ್ರವಾಗಿ ಪರಿವೀಕ್ಷಣೆಗೊಳಪಡಿಸ್ಬೇಕು. ಅಂದ್ರೆ ಯಾವುದೋ ಒಂದು ಏರಿಯಾದಲ್ಲಿ ಅದು ಮುಂದೆ ಸಂಭಾವ್ಯ ವಂಚನೆಗೆ ಅನುಕೂಲ ಮಾಡ್ಕೊಡುತ್ತೆ ಅಥವಾ ಅನುವು ಮಾಡ್ಕೊಡುತ್ತೆ. ಹಾಗಿದ್ದಾಗ ಅದನ್ನ ಯಾಕಾಯ್ತು ಹೀಗೆ, ನಮ್ಮಲ್ಲಿ ಈ ರೀತಿ ಗಂಭೀರ ಲೋಪಗಳು ಆಗ್ಬಾರ್ದಲ್ಲ, ಯಾರು ಹೊಣೆಗಾರರು, ಅದನ್ನ ಪೂರ್ತಿ ನೋಡ್ಕೊಂಡು ಆ ಲೋಪಗಳ ಮೂಲ, ಅದ್ರ ಕಾರಣ ಯಾರು, ಆ ಲೋಪಗಳ ಸ್ವರೂಪ ಏನು, ಅದು ಕಾರಣ ಬೇರೆ, ಕಾರಣಕರ್ತರು ಬೇರೆ, ಪರಿಹಾರಗಳೇನು, ಅದು ಆಗದೆ ಮುಂಜಾಗ್ರತಾ ಕ್ರಮ ಏನು, ಇದಿಷ್ಟನ್ನು ಯೋಚನೆ ಮಾಡಬೇಕಾಗತ್ತೆ. ಇದಿಷ್ಟು ಆಡಳಿತ ಮಂಡಳಿಯ ಹೊಣೆಗಾರಿಕೆ. ಮತ್ತೆ ಅದು ರಿಪೀಟ್ ಆಗದೆ ನೋಡ್ಲಿಕ್ಕೆ ಕೂಡ ನಾವು ಇದು ಮಾಡ್ಕೊಳ್ಬೇಕಾಗತ್ತೆ. ಗಂಭೀರ ಲೋಪದೋಷಗಳಿದ್ರೆ ಅದನ್ನ ಸಾಮಾನ್ಯ ಸಭೆಯಲ್ಲಿ ಕೂಡ ಮಂಡಿಸ್ಬೇಕಾಗತ್ತೆ. ಆಂತರಿಕ ಲೆಕ್ಕ ಪರಿಶೋಧನಾ ವರದಿಯ ಪರಿಗಣನೆ ಅಂತೇಳಿ ಸ್ಟ್ಯಾಚ್ಯುಟರಿ ಇದರಲ್ಲೂ ಕೂಡ ಇದೆ. ಸ್ಟ್ಯಾಚ್ಯುಟರಿ ಆಡಿಟರು ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿರುವ ಗಂಭೀರ ನ್ಯೂನತೆಗಳು ಮತ್ತು ಪರ್ಸಿಸ್ಟಿಂಗ್ ಇನ್ನೂ ಇದೆ ಅಂತ ಲೋಪದೋಷಗಳು ಅಂತಿದ್ರೆ ಅವುಗಳನ್ನೆಲ್ಲ ತನ್ನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕಾಣಿಸ್ಬೇಕು. ಮತ್ತೆ ಅವುಗಳನ್ನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಗಮನಕ್ಕೆ ತಂದು ಅನುಪಾಲನಾ ವರದಿ ಕೊಡ್ಬೇಕು. ಗಂಭೀರ ಲೋಪದೋಷಗಳಿದ್ರೆ ಅದನ್ನ ವಾರ್ಷಿಕ ಇದ್ರಲ್ಲಿ ಕೂಡ ಇಡ್ಬೇಕಾಗತ್ತೆ. ಸೊ ಇದಿಷ್ಟು ಲೆಕ್ಕ ಪರಿಶೋಧಕರ ಮಾಡಬೇಕಾಗಿರುವಂತಹ ಲೆಕ್ಕ ಪರಿಶೋಧನೆ, ಆಂತರಿಕ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು. ಇನ್ನು ಫಾಸ್ಟ್ ಆಗಿ ಹೋಗ್ತೀನಿ. ಏನೇನು ಅವರು ಪರಿಶೀಲನೆ ಮಾಡ್ಬೇಕಾಗತ್ತೆ ಆಂತರಿಕ ಲೆಕ್ಕ ಪರಿಶೋಧಕರು. ಮೊದಲನೇದಾಗಿ ಸದಸ್ಯತ್ವದಿಂದ ಹಿಡಿದು
ಸದಸ್ಯತ್ವ ಮಂಜೂರಾತಿ ಸರಿಯಾಗಿದೆಯಾ, ಷೇರು ಹಣ ಸ್ವೀಕಾರ ಸರಿಯಾಗಿದೆಯಾ, ದಾಖಲೆಗಳು ಸರಿಯಾಗಿದೆಯಾ, ಅಕಸ್ಮಾತ್ ಸದಸ್ಯತ್ವ ಮರುಪಾವತಿ ಇದೆ ಅಂದ್ರೆ ಅದು ಮರುಪಾವತಿಗಳು ಸರಿಯಾಗಿದೆಯಾ, ಸದಸ್ಯತ್ವದ ಮಂಜೂರಾತಿ ಕ್ರಮದಲ್ಲೇ ಅವರ KYC ಡಾಕ್ಯುಮೆಂಟ್ ತಗೊಂಡಿದೀವಾ, ನಾಮಿನೇಷನ್ ತಗೊಂಡಿದೀವಾ, ಮೊತ್ತ ಪೂರ್ತಿ ಇದೆಲ್ಲದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಆಡಳಿತ ಮಂಡಳಿಯ ನಿರ್ಣಯಗಳ ಯುಕ್ತತೆ, ಅಪ್ರಾಪ್ರಿಯೇಟ್ನೆಸ್. ಕೆಲವೊಂದು ಆಡಳಿತ ಮಂಡಳಿ ತಮಗೆ ಬೇಕಾದಂತ ತಮ್ಮ ಮೂಗಿನ ನೇರಕ್ಕೆ ಬೇಕಾದಂತ ನಿರ್ಣಯ ತಗೊಂಡ್ಬಿಡ್ತಾರೆ. ಅದು ಬೈಲಾದ ಉಲ್ಲಂಘನೆ ಆಗಿರ್ತದೆ, ಅಥವಾ ಆಕ್ಟಿನ ಉಲ್ಲಂಘನೆ ಆಗಿರ್ತದೆ, ಅಥವಾ ಸಾಮಾಜಿಕ ನ್ಯಾಯದ ಉಲ್ಲಂಘನೆ ಆಗಿರ್ತದೆ. ಆರ್ಥಿಕ ಇದು ವ್ಯವಹಾರಗಳನ್ನು ಮಾಡುವಾಗ ಕೆಲವೊಂದು ಮಿತಿಮೀರಿ ಸಾಲ ಕೊಡುವಂಥದ್ದು, ಅಲ್ಲೆಲ್ಲೋ ಉಪನಿಯಮಗಳ ಉಲ್ಲಂಘನೆ ಆಗಿರ್ತದೆ. ಹಾಗಾಗಿ ಆ ನಿರ್ಣಯಗಳ ಯುಕ್ತತೆಯನ್ನ, ಅಪ್ರಾಪ್ರಿಯೇಟ್ನೆಸ್ ಅನ್ನು ನೋಡ್ಬೇಕಾಗತ್ತೆ. ಅವುಗಳು ಜಾರಿಯಾಗಿರೋದನ್ನು ಪರಿಶೀಲನೆ ಮಾಡ್ಬೇಕಾಗತ್ತೆ. ಮತ್ತೆ ಆಡಳಿತ ಮಂಡಳಿಯ ಸಭೆಗಳನ್ನು ಯಾವ ರೀತಿ ನಡೆಸ್ತಾರೆ, ನೋಟಿಸ್ಗಳನ್ನು ಸಕ್ರಮವಾಗಿ ಕೊಡ್ತಾರ. ಆಡಳಿತ ಮಂಡಳಿಯ ಸಭೆಗಳು ಅನ್ನೋದ್ರ ಬಗ್ಗೆನೆ ನಾವು ಒಂದು ವಿಶೇಷವಾದ ಒಂದು ಸಂಚಿಕೆಯನ್ನು ಮಾಡಿತ್ತು. ಅದರಲ್ಲಿ ಆಡಳಿತ ಮಂಡಳಿ ಸಭೆ ಹೇಗ್ ಮಾಡಬೇಕು, ಅದಕ್ಕೆ ನೋಟಿಸ್ ಹೇಗೆ ಕೊಡಬೇಕು, ಯಾರು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ದಿನಗಳ ಮಧ್ಯದಲ್ಲಿ ಕೊಡಬೇಕು, ಅಂತರ ಇರಬೇಕು, ಎಲ್ಲದನ್ನು ಹೇಳಿದ್ವಿ. ಮತ್ತೆ ಸಭೆಗಳನ್ನು ಹೇಗ್ ನಡೆಸಬೇಕು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅದಷ್ಟು ಸರಿ ಇದೆಯಾ? ಹಾಗೆ ಪದಾಧಿಕಾರಿಗಳು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಸಿಬ್ಬಂದಿಗಳು ಇವರೆಲ್ಲರೂ ತಮ್ಮ ತಮ್ಮ ಶಾಸನಾತ್ಮಕ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರಾ? ಯಾರ್ಯಾರು ಯಾವ್ದಾವ್ದನ್ನ ಮಾಡ್ಬೇಕಾಗಿತ್ತೋ ಅವೆಲ್ಲ ಮಾಡ್ತಾ ಇದ್ದಾರಾ? ನಾನು ಒಂದು ಇದ್ರಲ್ಲಿ ಇಂಟರ್ನಲ್ ಆಡಿಟ್ಗೆ ನನ್ನನ್ನ ಇದು ಮಾಡಿ ನೇಮಕ ಮಾಡಿದ್ದಾಗ ನಾವು ಹೋದ ತಕ್ಷಣ ನೋಡ್ತೀನಿ ಸೆಕ್ಯೂರಿಟಿ ಅಂತೇಳಿ ಒಬ್ಬ ನಿಂತ್ಕೊಂಡಿದ್ದ. ನೋಡಿದ್ರೆ ಅವ್ನ್ ಸೆಕ್ಯೂರಿಟಿ ಅಂತ ಅನ್ಸದೇ ಇಲ್ಲ. ಅವನಿಗೊಂದು ಶಿಸ್ತಿಲ್ಲ, ಒಂದು ಯೂನಿಫಾರ್ಮ್ ಇಲ್ಲ, ಒಂದು ಶೂ ಇಲ್ಲ, ಅವನ ಕೈಯಲ್ಲಿ ಒಂದು ದಂಡನೂ ಇಲ್ಲ, ಬಂದೂಕಂತೂ ಇಲ್ಲ. ಪ್ಯೂನ್ಗಿಂತ ಅತ್ಯುತ್ತಮವಾಗಿ ನಿಂತ್ಕೊಂಡಿದ್ದಾನೆ. ಅವನು ಸೆಕ್ಯೂರಿಟಿ ಅಂತ ಹೇಳ್ತಾನೆ. ನೀನ್ ನೋಡಿದ್ರೆ ಮಾರ ನಿನ್ನನ್ನು ಈ ಸೆಕ್ಯೂರಿಟಿಯಾಗಿ ಇಟ್ಕೊಂಡಿದ್ದಿ. ಅವರಿಗೆ ಕಾರ್ಯಕ್ಷಮತೆ ಇಲ್ಲದೆ ಹೋದ್ರೆ ಅವರನ್ನ ಸೆಕ್ಯೂರಿಟಿಯಾಗಿ ನೇಮಕ ಮಾಡ್ಕೊಂಡಿದ್ದೆ ತಪ್ಪು ಅಂತ ಆಂತರಿಕ ಲೆಕ್ಕ ಪರಿಶೋಧಕರು ಆಪಾದನೆ ಮಾಡ್ಬೋದು. ಯಾವ್ದಾದ್ರು ಸರ್ಕಾರಿ ಇಲಾಖೆಗಳ ಸುತ್ತೋಲೆಗಳಿದ್ರೆ ಅದರ ನಿರ್ದೇಶನಗಳ ಜಾರಿಯ ಪರಿಶೀಲನೆ, ಇಂಟರ್ನಲ್ ಸರ್ಕ್ಯುಲೇಷನ್ ಮಾಡ್ತಾರೆ, ಸರ್ಕ್ಯುಲರ್ಗಳು ಬರುತ್ತೆ, ಅದು ಏನಾದ್ರು ಬಂದ್ರೆ. ಮತ್ತೆ ಸಾಲ ಮಂಜೂರಾತಿ ಪ್ರಕ್ರಿಯೆ, ಬಡ್ಡಿ ಅಥವಾ ಸಾಲ ಮಂಜೂರಾತಿ ಪೂರ್ತಿ ಕ್ರಮಗಳನ್ನ ಪರಿಶೀಲನೆ ಮಾಡಬಹುದು. ಮತ್ತೆ ವಸೂಲಾಗದ ಸಾಲಗಳ ಕುರಿತು ಏನ್ ಕ್ರಮ ತಗೊಂಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರಾ, ದಾವಾ ಹೂಡಿದಾರಾ, ಅಮಲ್ ಜಾರಿ ಮಾಡಿದಾರಾ, ಅಥವಾ ಜಪ್ತಿ ಮಾಡಿದಾರಾ, ಏನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡುವಂತ ಇದು ಇದೆ. ಠೇವಣಿಗಳ ಬಗ್ಗೆ ಬಂದ್ರೆ ಠೇವಣಿ ಸ್ವೀಕಾರ ಇರ್ಬೋದು, ಬಡ್ಡಿ ಲೆಕ್ಕಾಚಾರ ಇರ್ಬೋದು, ಮರುಪಾವತಿ ಇರ್ಬೋದು, ನವೀಕರಣಗಳು ಇರ್ಬೋದು, ಇವುಗಳೆಲ್ಲದನ್ನು ಅವರು ನೋಡ್ಲಿಕ್ಕೆ ಸೂಚಿಸಬಹುದು. ನಾನು ಈಗ ಏನ್ ಹೇಳ್ತಾ ಇದ್ದೀನಿ ಬಂಧುಗಳೇ, ಇವಿಷ್ಟನ್ನು ನಿಮ್ಮ ಆಂತರಿಕ ಲೆಕ್ಕ ಪರಿಶೋಧಕರು ಮಾಡಬೇಕು ಅಂತ ನಿಮ್ಮ ಪತ್ರದ ಉಲ್ಲೇಖ ಇರಬೇಕು, ಇಲ್ಲದೆ ನೋಡೋದಿಲ್ಲ. ಈಗ ಯಾವ್ದೋ ಒಂದು ಲೆಕ್ಕಪತ್ರಗಳ ದಾಖಲಾತಿಗಳ ನಿರ್ವಹಣೆ ಪರಿಶೀಲನೆ ಮಾಡಬೇಕು ಅಂತ ಇಟ್ರೆ ಅವ್ರು ನೋಡ್ತಾರೆ, ಇಲ್ದವ್ರು ಅವ್ರು ನೋಡ್ಲೇಬೇಕಾಗಿಲ್ಲ. ನಿಧಿಗಳ ಸೃಜನೆ ಇರ್ಬೋದು, ಬಳಕೆ ಇರ್ಬೋದು, ವಿನಿಯೋಗಗಳ ಪರಿಶೀಲನೆ ಮಾಡುವಂಥದ್ದು ಇರ್ಬೋದು. ಯಾವ್ದು ನಾವು ಸಾಲ ತಗೊಂಡಿದೀವಿ, ನಮ್ಮ ಸಂಸ್ಥೆ ಸಾಲ ತಗೊಂಡಿದ್ರೆ ಅದು ಅಗತ್ಯ ಇತ್ತ, ಅದಕ್ಕೇನು ಭದ್ರತೆ ನೀಡಿದೀವಿ, ಅದು ಬಡ್ಡಿ ಪಾವತಿ ಮಾಡ್ತಾ ಇದೀವಾ, ಸಾಲ ಮರುಪಾವತಿ ಮಾಡ್ತಾ ಇದೀವಾ, ಅದನ್ನ ದಾಖಲಿಸುವ ವಿಧಾನ ಎಲ್ಲ ಸರಿಯಾಗಿದೆಯಾ, ಇದನ್ನ ಪರಿಶೀಲನೆ ಮಾಡುವಂಥದ್ದು. ಹಾಗೆ ನಮ್ಮ ಆದಾಯದ ಮೂಲಗಳು ಯಾವ್ಯಾವ್ದಿದೆ, ಆದಾಯದ ಲೆಕ್ಕಾಚಾರ ಸರಿಯಾಗಿದೆಯಾ, ಇಂಟರೆಸ್ಟ್ ಇದೆ, ಇಂಟರೆಸ್ಟ್ ಲೆಕ್ಕಾಚಾರ ಸರಿಯಾಗಿದೆಯಾ, ಈ ಸ್ಟಾಂಪಿಂಗ್ ಇದೆ, ಈ ಸ್ಟಾಂಪಿಂಗಿನ ಕಮಿಷನ್ ಲೆಕ್ಕಾಚಾರ ಸರಿಯಾಗಿದೆಯಾ, ಅದರ ವಸೂಲಾತಿ ಅದು ಬರ್ತಾ ಇದೆಯಾ, ನಮಗೆ ಠೇವಣಿಗಳ ಮೇಲೆ ಬಡ್ಡಿ ಸರಿಯಾಗಿ ಬರ್ತಾ ಇದೆಯಾ, DCC ಬ್ಯಾಂಕಲ್ಲಿ ಇಟ್ಟಿದೀವಿ, ಬರೀ ಆಕರಣೆ ಮೇಲೆ ಇದೆಯಾ ಅಥವಾ ಬರ್ತಾ ಇದೆಯಾ, ಅದನ್ನ ಸರಿಯಾಗಿ ದಾಖಲಿಸ್ತಾ ಇದೀವಾ. ವೆಚ್ಚಗಳ ಬಗ್ಗೆ, ವೆಚ್ಚಗಳ ಅಪ್ರಾಪ್ರಿಯೇಟ್ನೆಸ್ ಅಂದ್ರೆ ಈ ವೆಚ್ಚಗಳು ಮಾಡ್ಬೇಕಾಗಿತ್ತ, ಅನಿವಾರ್ಯ ಇತ್ತ, ನಮ್ಮ ಸಂಸ್ಥೆಗೆ ಅದು ಬೇಕಾಗಿತ್ತ, ಬೇಡಬೇಡದೆ ಸುಮ್ಮನೆ ವೆಚ್ಚಗಳನ್ನು ಮಾಡಿದೀವಾ, ಮಿತಿಗಳು ಹೇಗಿದೆ, ಆ ವೆಚ್ಚಗಳ ಲೆಕ್ಕಾಚಾರ ಸರಿ ಇದೆಯಾ, ಗ್ರಾಚ್ಯುಟಿ ಕೊಟ್ಟಿದೀವಿ, ಗ್ರಾಚ್ಯುಟಿ ಲೆಕ್ಕಾಚಾರ ಸರಿಯಾಗಿದೆಯಾ, ಅದು ಪಾವತಿ ಮಾಡಿರೋ ಕ್ರಮ ಹೇಗೆ, ಪಾವತಿಗಳಿಗೆ ಎಷ್ಟರವರೆಗೆ ನೀವು ಕ್ಯಾಶ್ ಕೊಡ್ಬೋದು ಅಂತಿದೆ, ಆ ಕ್ಯಾಶ್ ಕೊಟ್ಟಿದಾರಾ ಅಥವಾ ಬ್ಯಾಂಕ್ ಮೂಲಕ ಕೊಟ್ಟಿದಾರಾ, ಅದನ್ನು ಯಾವ ರೀತಿ ದಾಖಲಿಸಿದ್ದಾರೆ, ಅದನ್ನೆಲ್ಲ ನೋಡ್ಬೇಕಾಗತ್ತೆ. ನಗದು ನೀತಿ ನಿರ್ವಹಣೆ ಮತ್ತು ನಗದು ಶುಲ್ಕ ಪರಿಶೀಲನೆ ಶಾಖೆಗಳಲ್ಲಿರ್ಬೋದು, ಮುಖ್ಯ ಕಚೇರಿಗಳಿರ್ಬೋದು. ಅಕಸ್ಮಾತ್ ನಿಮ್ಮಲ್ಲಿ ಸ್ಟ್ರಾಂಗ್ ರೂಮ್ ಇದೆ, ಅದರಲ್ಲಿರುವಂತಹ ಚಿನ್ನಾಭರಣಗಳಿದಾವೆ, ಅದರ ಪರಿಶೀಲನೆ ಮಾಡುವಂಥದ್ದು.
ಫಿಸಿಕಲ್ ಸ್ಟಾಕ್ ಇದೆ ನಿಮ್ಮಲ್ಲಿ, ಅಥವಾ ಸಾಲ ಖಾತರಿಗೋಸ್ಕರ ಇರುವಂತಹ ಮಾಲುಗಳ ದಾಸ್ತಾನುಗಳು, ಕ್ರಾಪ್ ಲೋನ್ ಅಂತ ಕೊಟ್ಟಿದೀವಿ ಅಥವಾ ಗೋಡನ್ ಲೋನ್ ಅಂತ ಕೊಟ್ಟಿದೀವಿ ಅಥವಾ ಈ ತರದ್ದು ಏನಾದ್ರು ಇದ್ರೆ ಅದನ್ನ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳ್ಬೋದು. ಸ್ಥಿರಾಸ್ತಿಗಳ ಚರಾಸ್ತಿಗಳ ಖರೀದಿ ಪ್ರಕ್ರಿಯೆ ಬೇಕಾಗಿತ್ತಾ, ಎಷ್ಟು ಬೇಕಾಗಿತ್ತು, ಎಲ್ಲಿಂದ ತಗೊಂಡಿದ್ದಾರೆ, ಅದನ್ನ ಹ್ಯಾಕ್ ತಗೊಂಡಿದ್ದಾರೆ, ಕೊಟೇಶನ್ ಕಾಲ್ಫಾರ್ ಮಾಡಿದಾರಾ, ನಮ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗತ್ತೆ, ಅದ್ರ ಪ್ರಕಾರ ಕ್ರಮ ಇಟ್ಟಿದಾರಾ, ಯಾವ ರೀತಿ ದಾಖಲೆ ಮಾಡಿದ್ದಾರೆ. ಹಾಗೆ ಭೌತಿಕ ಪರಿಶೀಲನೆ, ಚರಾಸ್ತಿಗಳು ಸ್ಥಿರಾಸ್ತಿಗಳು, ಕಾರ್ ತಗೊಂಡಿದೀವಿ, ಕಾರ್ ಎಲ್ಲಿದೆ, ಯಾವಾಗ್ಲೂ ಅಧ್ಯಕ್ಷ ಮನೆಯಲ್ಲಿದೆ, ಅಧ್ಯಕ್ಷರು ತಮ್ಮ ಸ್ವಂತಕ್ಕೂ ಉಪಯೋಗಿಸ್ತಾ ಇದ್ದಾರೆ, ನೀವು ಆ ರೀತಿ ಪರ್ಮಿಷನ್ ಕೊಟ್ಟಿದ್ದೀರಾ, ಎಲ್ಲದನ್ನು ಪರಿಶೀಲನೆ ಮಾಡಿ ಯಾವುದೇ ಚರಾಸ್ತಿಗಳನ್ನು ಯಾರು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರ್ಬೇಕಾಗತ್ತೆ. ನಗದು ಅಥವಾ ಬ್ಯಾಂಕ್ ಶುಲ್ಕಗಳ ನಿರ್ವಹಣೆ ಹೇಗೆ, ಬ್ಯಾಂಕ್ಗಳ ಮರು ಹೊಂದಾಣಿಕೆ BRS ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಮಾಡ್ತಾ ಇದೀವಾ, ಅದರಲ್ಲಿರುವಂತಹ ವ್ಯತ್ಯಾಸಗಳನ್ನ ಕಾಲಕ್ಕೆ ತಿಂಗಳಿಗೊಮ್ಮೆ ಮಾಡ್ಕೊಳ್ತಾ ಇದೀವಾ, ಹೊಂದಾಣಿಕೆ ಮಾಡ್ಕೊಳ್ತಾ ಇದೀವಾ. ಹೂಡಿಕೆಗಳಿದಾವೆ, ಹೂಡಿಕೆಗಳು ಅಥವಾ ವಿನಿಯೋಗಗಳು ಇದಾವೆ ಅಂದ್ರೆ ಅವುಗಳ ಅಪ್ರಾಪ್ರಿಯೇಟ್ನೆಸ್, ಯಾರಲ್ಲಿ ಹೂಡಬೇಕಾಗಿತ್ತು, ನಮ್ಮ ಆಕ್ಟ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಹೂಡಿಕೆ ಮಾಡಿದೀವಾ, ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದೀವಾ, ಅಥವಾ ಯಾವ್ದೋ ಒಂದು ಪ್ರೈವೇಟ್ ಫೈನಾನ್ಷಿಯಲ್ ಅಥವಾ NBFC ಅಲ್ಲಿ ಇಟ್ಟಿದೀವಾ, ಅದ್ರ ಮೇಲಿನ ಆದಾಯ ಲೆಕ್ಕಾಚಾರ ಹೇಗೆ, ಅವುಗಳ ಮರುಪಾವತಿ ಕ್ರಮ ಹೇಗಿರುತ್ತದೆ, ನವೀಕರಣ ಮಾಡಿದೀವಾ ಇಲ್ವಾ. ತೆರಿಗೆ ಕಾಯ್ದೆಗಳು, ಪ್ರೊಫೆಷನಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದೀವಾ, GST ಲಾಗು ಆಗತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸಿದೀವಾ, ಅದರ ವರದಿಗಳನ್ನು ಸಲ್ಲಿಸ್ತಾ ಇದೀವಾ. ಇನ್ಕಮ್ ಟ್ಯಾಕ್ಸ್ಗೆ ನಾವು ಶಾಸನಾತ್ಮಕವಾಗಿ ಅನುಸರಣೆ ಇದೆ, ಅದನ್ನ ಮಾಡ್ತಾ ಇದೀವಾ. TDS ಅಪ್ಲೈ ಆಗತ್ತೆ ಅಂದ್ರೆ TDS ಮಾಡ್ತಾ ಇದೀವಾ, ವರದಿಗಳನ್ನು ಕೊಡ್ತಾ ಇದೀವಾ. ಸದಸ್ಯರ ಅಥವಾ ಗ್ರಾಹಕರ ಕುಂದುಕೊರತೆಗಳ ಪರಿಶೀಲನೆ ಮಾಡ್ತಾ ಇದ್ದೀರಾ, ಅದು ಏನು ದೂರ ನಿರ್ವಹಣಾ ಪದ್ಧತಿ ಏನಾದ್ರು ಇದೆಯಾ, ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತೀವಿ, ಅಥವಾ ಗ್ರಾಹಕರ ಕುಂದುಕೊರತೆಗಳನ್ನ ನಿವಾರಣೆ ಪದ್ಧತಿ ಏನಿದೆ, ಸಿಬ್ಬಂದಿಗಳ ನೇಮಕಾತಿ ಬಗ್ಗೆ ಏನಿದೆ, ನೇಮಕಾತಿ ಪ್ರಕ್ರಿಯೆ ಸರಿ ಇದೆಯಾ, ಅರ್ಹರನ್ನ ಅರ್ಹ ರೀತಿಯಲ್ಲಿ ನೇಮಕ ಮಾಡ್ಕೊಂಡಿದೀವಾ, ಅವರಿಗೆ ನೇಮಕಾತಿ ಪತ್ರ ಕೊಟ್ಟಿದೀವಾ, ವರ್ಗಾವಣೆ ಇದ್ರೆ ಹೇಗೆ, ವಜಾ ಪ್ರಕ್ರಿಯೆ, ಯಾವುದೋ ಒಂದು ಸಂದರ್ಭದಲ್ಲಿ ವಜಾ ಮಾಡಿದೀವಿ ಅಂದ್ರೆ ಅವರನ್ನ ವಜಾ ಪ್ರಕ್ರಿಯೆ ಸರಿಯಾಗಿದೆಯಾ, ಅಧಿಕಾರ ನಿಯೋಜನೆ ಡೆಲಿಗೇಷನ್ ಆಫ್ ವರ್ಕ್ ಅದು ಇದೆಯಾ, ಎಲ್ಲಾದ್ರೂ ಸೇವಾ ನಿಯಮಗಳು ಇದಾವೆ ಅಂದ್ರೆ ಸೇವಾ ನಿಯಮಗಳ ಪಾಲನೆ ಆಗ್ತಾ ಇದೆಯಾ, ಅವ್ರಿಗೆ ಟ್ರೈನಿಂಗ್ ಸರಿ ಆಗ್ತಾ ಇದೆಯಾ, ಸಂಬಳ ಸವಲತ್ತುಗಳ ಲೆಕ್ಕಾಚಾರ ಸರಿ ಆಗ್ತಾ ಇದೆಯಾ, ಸೇವಾ ದಾಖಲಾತಿಗಳ ನಿರ್ವಹಣೆ ಸರಿ ಆಗ್ತಾ ಇದೆಯಾ, ಇವುಗಳನ್ನೆಲ್ಲ ನೋಡ್ಬೋದು. ಇನ್ನು ಸಂಸ್ಥೆಯ ದಾಖಲೆಗಳು, ಆಸ್ತಿಗಳು, ಮಾಹಿತಿಗಳ ಭದ್ರತೆಗೆ ಕೈಗೊಂಡಿರುವಂತಹ ಯಾವ ಕ್ರಮ ಇದೆ ಅದಷ್ಟನ್ನು ನೋಡ್ಬೋದು. ಜೊತೆಗೆ ಶಾಖೆಗಳಿದ್ರೆ ಆ ರೀತಿ ಶಾಖೆಗಳ ವಹಿವಾಟುಗಳನ್ನ ಹೇಗೆ ನಿರ್ವಹಿಸ್ತಾ ಇದ್ದಾರೆ, ಅಂತರ ಶಾಖೆಗಳ ವಹಿವಾಟುಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಇಷ್ಟೇ ಅಲ್ಲ, ಇದ್ರ ಹೊರತಾಗಿ ಇನ್ನೂ ಏನೇನೋ ನಾವು ಹೇಳಬಹುದು, ಲೆಕ್ಕ ಪರಿಶೋಧನೆ ಮಾಡ್ಕೊಡಿ ಅಂತ, ಅದಷ್ಟನ್ನು ಅವರು ಲೆಕ್ಕ ಪರಿಶೋಧನೆ ಮಾಡ್ಕೊಳ್ಬಹುದು. ಅಂದ್ರೆ ಈ ಒಂದು ಅವಧಿಯಲ್ಲಿ ನಾನು ಆಂತರಿಕ ಲೆಕ್ಕ ಪರಿಶೋಧನೆ ಯಾಕೆ, ಹೇಗೆ, ಯಾವಾಗ, ಏನು ಅನ್ನೋದರಿಂದ ಹಿಡಿದು ಅವುಗಳಲ್ಲಿ ಇರಬಹುದಾದ ಅಂಶಗಳೇನು, ಅವ್ರು ಪರಿಗಣಿಸಬಹುದಾದ ಅಂಶಗಳೇನು, ಅದನ್ನು ನಾವು ಯಾವ ರೀತಿ ಪರಿಗಣಿಸಬೇಕು, ಅವರ ವರದಿಯನ್ನು ಯಾವ ರೀತಿ ಪರಿಗಣಿಸಬೇಕು, ಹೀಗೆ ಸಮಗ್ರವಾಗಿ ನನಗೆ ತೋಚಿದಂತೆ ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಬೇಕಾಗುವಂತಹ ಎಲ್ಲ ಮಾರ್ಗಗಳಲ್ಲಿ ಎಲ್ಲ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀನಿ ಅನ್ಸುತ್ತೆ. ಇನ್ನೂ ಏನಾದ್ರೂ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವು ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಅದ್ರ ಬಗ್ಗೆ ಕೂಡ ವಿವರಣೆ ಕೇಳ್ಬೋದು. ಅವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಲೆಕ್ಕ ಪರಿಶೋಧಕರ ವರದಿಯನ್ನು ಕೊಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಒಂದು ಆಂತರಿಕ ಲೆಕ್ಕ ಪರಿಶೋಧನೆ, ಇಂಟರ್ನಲ್ ಆಡಿಟ್. ಒಂದು ಸಹಕಾರ ಸಂಸ್ಥೆಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಏನೇನು ಮಾಹಿತಿಗಳು ಕೊಡಬಹುದು ಅಂತ ಹೇಳಿ ಅನ್ಸಿತ್ತು, ಅದಷ್ಟು ಮಾಹಿತಿಗಳನ್ನು ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ಹಾಗಾಗಿ ಸೊ ಇದುವರೆಗೆ ಆಂತರಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಅನೇಕ ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕೆ, ಹಾಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ ಹೊಂದಿಸ್ತಾ ಮತ್ತೆ ನಿಮ್ಮ ಭೇಟಿ ಹೊಸ ವಿಷಯದೊಂದಿಗೆ ಮುಂದಿನ ವಾರ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಜೈ ಸಹಕಾರ.